ब्रह्मणे नमः। नतास्मि त्रिगजद्वन्द्वे नमस्ते लोकनायकी। नमस्ते विश्वजननी ऐमवत्ते नमोस्तुते। ದೇವಿ ಮಹಾತ್ಮೆಯ 2ನೇ ಅಧ್ಯಾಯ ಪ್ರಾರಂಭ. ಪರಮ ಮಂಗಳೆಯನಿಪ ದೇವಿಯು ಕರ್ಣದಿಂದ ವರವನಿಟ್ಟಳು ಅಜ ಶಂಕರನಿಗೆ. ಹರಿಗೆ ಕಳುಹಿಸಿದಳು ಮಂಗಳೆ ಪರಬ್ರಹ್ಮೆ. ಬಂದಳೋಡುತ್ತ ದೇವಿ ಕಂದಗಳಿಂದು ಬಳಲಿದವೆಂದು ಎದೆ ಮೇಲಂದು ಹೆಸರುಗಿಳಿಯ ಕಿರಿಬೆವರೆರೆ ಮುಖ ಕಮಲ. ಅಂದು ನೀರ್ಮುದಡುತ್ತ ಹಾರಗಳಂದು ಹೆಡಾಸದಲ್ಲಿ ಹಿಡಿದು ಎಂದು ಕಾಂಬುವೆನೆಂದು ಬಂದಳು ಯೂಮ ಮಾರ್ಗದಲ್ಲಿ ತೋರಿದುದು ನಭದೊಳಗೆ ಬಹು ಪ್ರಭೆಕಾರು ಗುಡಿಸಲು ಕಂಗಳಿಗೆ ಪರಿವಾರ ನೆರೆದುದು ಬಹಳ ವಾದ್ಯದ ಬಹಳ ರಭಸದಲ್ಲಿ. ಚೀರುತ್ತಿದ್ದವು ಕಹಳೆ ಚಾಮರ ಆರುತ್ತಿದ್ದವು ಸತ್ತಿಗೆಯು ಸಾಲೇರುತ್ತಿದ್ದವು ನೋಡಲಿಕ್ಕೆ ಶೌನಕನೆ ಕೇಳೆಂದ. ಬಂದಳೋಡುತ್ತ ದೇವಿ ನನ್ನ ಕಂದಗಳು ಬಳಲಿದವೆಂದು, ನನ್ನ ಮಕ್ಕಳು ಬಳಲಿದವೆಂದು ದೇವಿ ಬರ್ತಾ ಇದ್ದಾಳೆ. ಎದೆ ಮೇಲಿನ ಸೆರಗು ಸರಿದರೂ ಅರಿವಿಲ್ಲದೆ ಬರುತ್ತಿದ್ದಾಳೆ. ಮುಖ ಕಮಲವು ಸ್ವಲ್ಪ ಬೆವರುದುಳ್ಳದಾಗಿದೆ. ಸೀರೆಯ ನೆರಿಗೆಯು ಗಟ್ಟಿಯಾಗಿ ಹಿಡಿಯುತ್ತಾ, ಕೊರಳಲ್ಲಿರುವ ಸರಗಳನ್ನು ಎಡಗೈಲಿ ಹಿಡಿಯುತ್ತಾ, ಯಾವಾಗ ಕಾಣುವೆನು ಎಂದು ಆಕಾಶ ಮಾರ್ಗದಿಂದ ಬರುತ್ತಿದ್ದಾಳೆ ದೇವಿ. ಆಕಾಶ ಮಾರ್ಗದಿಂದ ಬರುತ್ತಿದ್ದಾಳೆ. ಆವಾಗ ಆಕಾಶದಲ್ಲಿ ಬಹು ಪ್ರಕಾಶವಾಗಿ ತೋರುತ್ತಿದೆ. ಬಹು ಪ್ರಕಾಶವಾಗಿ ಕಣ್ಣುಗಳು ಕತ್ತಲು ಕವಿಸಿದಂತಾಗುತ್ತಿದೆ ಹರಿಹರ ಬ್ರಹ್ಮಾದಿಗಳಿಗೆ. ಬಹಳ ವಾದ್ಯಗಳು, ಬಹಳ ಸಪ್ಪಳ, ಬಹಳ ಸೇವಕರು ಸಡಗರದಿಂದ ಸಮೂಹ ಕೂಡಿದೆ. ಆಕಾಶದಲ್ಲಿ ಸಮೂಹವೇ ಕೂಡಿದೆ, ಸಡಗರದ ಸಮೂಹ. ಕಹಳೆ ಊದುತ್ತಿದ್ದಾರೆ, ಚಾಮರ ಬೀಸುತ್ತಿದ್ದಾರೆ, ಶ್ವೇತ ಛತ್ರಗಳು ಸಾಲಾಗಿ ಹೇರುತ್ತಿವೆ. ನೋಡಲಿಕ್ಕೆ ಅಸಾಧ್ಯವಾದ ದೃಶ್ಯ ಎಂದು ಹೇಳುತ್ತಿದ್ದಾರೆ ಸೂತ ಪುರಾಣಿಕರು ಶೌನಕರಿಗೆ. 100 ಮೋರೆಯ ಬ್ರಹ್ಮ ವಿಷ್ಣು 100 ಮೋರೆಯ ರುದ್ರನಂ 300 ಮೋರೆಯ ನಿಂತು ಸಹಸ್ರಗಾಳ ಪರ್ಯಂತ. ಮೋರೆನೊಬ್ಬರೊಬ್ಬರಿಗೆ ಇರುತ್ತಿದೆ ಮೋರೆ ಪಂಚವು ದಶವು ಮೋರೆಯು ಮೂರ್ತಿಗಳ ಗಣಿತವಿಲ್ಲವು ಬಸವ ಕೇಳೆಂದ. ಈ ದೇವಿ ಮಹಾತ್ಮೆ ಶ್ರವಣಕ್ಕಿಂತ ದರ್ಶನ ಮಾಡಿಕೊಳ್ಳಿ, ಅಂದ್ರೆ ಈ ಪದಗಳೆಲ್ಲ ಅರ್ಥ ಮಾಡಿಕೊಳ್ಳಿ, ಈ ಪದಗಳ ಒಳಗೆ ಮುಳುಗಿರಿ. ಅಂದ್ರೆ ಇದನ್ನ ನಿಮ್ಮ ಕಣ್ಣಲ್ಲಿ ಕಟ್ಟುವ ದೃಶ್ಯದ ರೀತಿಯಾಗಿ ಇದನ್ನ ಕಲ್ಪನೆ ಮಾಡಿಕೊಳ್ಳಿ. ಇಲ್ಲಿ ಮೋರೆ ಅಂದ್ರೆ ಮುಖ. ಕವಿಗಳು ಚಿದಾನಂದ ಹೇಳ್ತಾ ಇದ್ದಾರೆ, 100 ಮೋರೆಯ ಬ್ರಹ್ಮ ವಿಷ್ಣು 100 ಮೋರೆಯ ರುದ್ರ 100 ಮೋರೆಯ ರುದ್ರ ಮೋರೆಯ ನಿಂತು ಸಹಸ್ರಗಳ ಪರ್ಯಂತ. ಮೊರೆ ಒಬ್ಬೊಬ್ಬರಿಗೆ ಇರುತ್ತದೆ ಮೋರೆ ಪಂಚವು ದಶವ ಮೋರೆ ಮೂರ್ತಿಗಳ ಗಣಿತವಿಲ್ಲವ ಬಸವ ಕೇಳೆಂದ. 100 ಮುಖದ ಬ್ರಹ್ಮರು ಆಕಾಶದಲ್ಲಿ ಕಾಣ್ತಾ ಇದ್ದಾರಂತೆ, 200 ಮುಖದ ವಿಷ್ಣುರು ಆಕಾಶದಲ್ಲಿ ಕಾಣ್ತಾ ಇದ್ದಾರಂತೆ, 300 ಮುಖದ ರುದ್ರರು ಆಕಾಶದಲ್ಲಿ ಕಾಣ್ತಾ ಇದ್ದಾರಂತೆ, ಸಾವಿರ ಒಳಗೆ ಮುಖ ಇರತಕ್ಕಂತ ದೇವತೆಗಳು ಆಕಾಶದಲ್ಲಿ ಒಬ್ಬೊಬ್ಬರಾಗಿ ಕಾಣ್ತಾ ಇದ್ದಾರಂತೆ. 5 ಮುಖ 10 ಮುಖ 1000 ಮುಖ ಇರ್ತಕ್ಕಂಥವ್ರಂತೂ ಲೆಕ್ಕವಿಲ್ಲದಷ್ಟು ಆಕಾಶದಲ್ಲಿ ತೋರ್ತಾ ಇದ್ದಾರಂತೆ. ಬಸವೇಶನೇ ಕೇಳು ಎಂದು ಶಿವನೇ ಹೇಳ್ತಾ ಇದ್ದಾನೆ, ನಂದಿಗೆ ಶಿವನೇ ಹೇಳ್ತಾ ಇದ್ದಾನೆ. ಅತ್ತಿ ಮರಕೊಂದಿರಲು ಕಾಯಿಗಳು ಮೆತ್ತಿ ತುದಿ ಮೊದಲಿಂದ ಹೇಪರ ಮತ್ತೆ ಮೂಲ ಪ್ರಕೃತಿಯಲ್ಲಿ ಬ್ರಹ್ಮಾಂಡದಂತಿಹವು. ಇತ್ತಕೆ ಅದಾಂಡಕೆಯು ಕರ್ತವೇರೆ ಮಂತೆ ಮೂವರು ವಿಸ್ತರಿತ ಸಲವಲ್ಲಳ ಬ್ರಹ್ಮಾದಿಗಳನೆಂದ. ಒಂದು ಅತ್ತಿ ಮರಕ್ಕೆ ಯಾವ ರೀತಿ ತುದಿಯಿಂದ ಬುಡದಿಂದ ತುದಿಯವರೆಗೆ ಕಾಯಿಗಳು ಯಾವ ರೀತಿ ಮೆತ್ತಿಕೊಂಡಿರ್ತವೋ, ಹಂಗೆ ಮೂಲ ಪ್ರಕೃತಿಯಾದ ಮಾಯೆ ಅಂದ್ರೆ ದೇವಿ. ಮೂಲ ಪ್ರಕೃತಿಯಾದ ಮಾಯೆಗೆ ಲೆಕ್ಕವಿಲ್ಲದಷ್ಟು
ಬ್ರಹ್ಮಾಂಡಗಳು ಮೆತ್ತಿಕೊಂಡಿದವಂತೆ, ದೇಹ ತುಂಬಾ ಬ್ರಹ್ಮಾಂಡಗಳು. ನೋಡಿ, ದೇವಿಯ ರೋಮ ರೋಮದಲ್ಲೂ ಒಂದೊಂದು ಬ್ರಹ್ಮಾಂಡ ಅಂತೆ, ಒಂದೊಂದು ಬ್ರಹ್ಮಾಂಡ ಅಂತೆ. ಕಲ್ಪನೆ ಮಾಡಿಕೊಳ್ಳಿ ಎಷ್ಟು ದೊಡ್ಡವಳಿದ್ದಾಳೆ ಜಗನ್ಮಾತೆ. ಆ ದೇವಿಯ ರೋಮ ರೋಮದಲ್ಲೂ ಬ್ರಹ್ಮಾಂಡ, ಹತ್ತಿ ಮರಕ್ಕೆ ಕಾಯಿಗಳು ಮೆತ್ತಿ ಇಡೀ ತೀರ್ಥ ಕೆರೆದಂತೆ ಬ್ರಹ್ಮಾಂಡಗಳು ಮೆತ್ಕೊಂಡಿದವಂತೆ. ಆ ಒಂದೊಂದು ಬ್ರಹ್ಮಾಂಡಕ್ಕೆ ನಮ್ಮಂತ 3 ಒಡೆಯರಿದ್ದಾರೆ ಅಂತ ಹೇಳ್ತಾ ಇದ್ದಾನೆ ಶಿವನು. ನಮ್ಮಂತೆ 3 ಒಡೆಯರಿದ್ದಾರೆ. ಆ ಬ್ರಹ್ಮಾದಿಗಳ ಸ್ವರೂಪವನ್ನು ವಿಸ್ತರಿಕೆ ನನಗೆ ಶಕ್ಯ ಇಲ್ಲ, ನನಗೆ ಶಕ್ತಿ ಇಲ್ಲ ಅಂತ ಶಿವನೇ ಹೇಳ್ತಾ ಇದ್ದಾನೆ. ನೋಡಿ, ಇಲ್ಲಿ ನಂದಿಗೆ ಶಿವನೇ ಹೇಳ್ತಾ ಇದ್ದಾನೆ. ಆ ಬ್ರಹ್ಮಾದಿಗಳ ಒಂದು ವಿಸ್ತಾರವನ್ನು, ಸವಿಸ್ತಾರವನ್ನು ನನಗೆ ಹೇಳಕ್ಕೆ ಶಕ್ತಿ ಇಲ್ಲ. ಅಷ್ಟೊಂದು ಬ್ರಹ್ಮಾಂಡದಲ್ಲಿ ಅಷ್ಟೊಂದು ಹರಿಹರ ಬ್ರಹ್ಮಾದಿಗಳಿದ್ದಾರಂತೆ. ಕೇಳು ನಂದಿ ಅಜಾಂಡ ವಿದುತ, ಹೇಳಲಿಕ್ಕೆ 100 ಕೋಟಿ ಕೀಳು ಯೋಜನವಿದೆ ಬಹು ಬಳಲಿದವು ಯಮಗಿಂದು, ಬಹು ಬೆಳಗಿದವು ಯಮಗಿಂದು. ಮೇಲೆ ತಿಳಿದಿರುವುದಕ್ಕೆ ಆ ಮೇಲೆ ತಿಳಿಯದಕ್ಕಿಂತ 100 ಪಾಲು ದುಗುಣವು ಇಂತು ಬ್ರಹ್ಮಾಂಡಿಹವು ಕೇಳೆಂದ, ಬ್ರಹ್ಮಾಂಡಿಹವಳು ಕೇಳೆಂದ, ಬ್ರಹ್ಮಾಂಡಿಹವು ಕೇಳೆಂದ. ನಂದಿಯೇ, ಇದು ಬ್ರಹ್ಮಾಂಡ 500 ಯೋಜನದ ಬ್ರಹ್ಮಾಂಡ ಇದೆ. ನಮಗೆ ಕಾಣ್ತಕ್ಕಂಥ ಬ್ರಹ್ಮಾಂಡ 500 ಯೋಜನದಲ್ಲಿ ಬ್ರಹ್ಮಾಂಡ ಇದೆ. ಇದು ನಮಗೆ ಬಹಳ ದೊಡ್ಡದಾಗಿದೆ. ಇದರ 2 ಪಟ್ಟು 100 ಪಟ್ಟು ಬ್ರಹ್ಮಾಂಡಗಳಿದಾವೆ. 100 ಪಟ್ಟು ಬ್ರಹ್ಮಾಂಡಗಳಿದಾವೆ ಕೇಳು ನಂದಿ, 100 ಪಟ್ಟು ಬ್ರಹ್ಮಾಂಡಗಳಿದಾವೆ ಕೇಳು ನಂದಿ ಅಂತಿದ್ದಾನೆ ಶಿವ. ನೆರಮನೆಯ ಸುದ್ದಿಯನ್ನು ಈ ಕಡೆ ನೆರಮನೆಯು ತಾನರಿಯದಂದದಿ, ನೆರೆಯ ಬ್ರಹ್ಮಾಂಡಗಳ ಸುದ್ದಿಯು ನೆರೆಯುವುದಕ್ಕಿಲ್ಲ. ತರುಣ ಕೇಳ್ ಬಸವೇಶ ಇಂತಿ ಅರವು ಇಲ್ಲ ಅಜಾಂಡದಧಿಪತಿ, ಹರಿಹರ ಬ್ರಹ್ಮರುಗಳೆಸೆದರು ಛತ್ರಹಸ್ತದಲ್ಲಿ, ಛತ್ರಹಸ್ತದಲ್ಲಿ, ಛತ್ರಹಸ್ತದಲ್ಲಿ. ಒಂದು ಮನೆಯ ವ್ಯವಹಾರ ಮತ್ತೊಂದು ಮನೆಗೆ ತಿಳಿಯದಂತೆ, ಒಂದು ಮನೆಯ ವ್ಯವಹಾರ ಪಕ್ಕದ ಮನೆಗೆ ತಿಳಿಯದಂತೆ, ಅದೇ ರೀತಿ ಯಾವ ರೀತಿ ಇರ್ತದೋ ಅದೇ ರೀತಿ ಒಂದು ಬ್ರಹ್ಮಾಂಡದ ವರ್ತಮಾನ ಉಳಿದ ಬ್ರಹ್ಮಾಂಡಕ್ಕೆ ತಿಳಿಯದಂತೆ. ಬ್ರಹ್ಮಾಂಡಗಳು ನಡೀತಾ ಇದ್ದವಂತೆ, ಕಾರ್ಯ ನಡೀತಾ ಇದ್ದವಂತೆ. ಬಸವೇಶನೇ ಕೇಳು, ಬಸವೇಶನೇ ಕೇಳು. ಆ ಬ್ರಹ್ಮಾಂಡದಲ್ಲಿರತಕ್ಕಂತ ಹರಿಹರ ಬ್ರಹ್ಮಾದಿಗಳು, ಬ್ರಹ್ಮ ವಿಷ್ಣು ರುದ್ರರು ಕೈಯಲ್ಲಿ ಛತ್ರಿಯನ್ನು ಹಿಡಿದು ಶೋಭಿಸುತ್ತಿದ್ದಾರಂತೆ, ಆಕಾಶದಲ್ಲಿ ಶೋಭಿಸುತ್ತಿದ್ದಾರಂತೆ. ಕೇಳು ನಂದಿ, ಬಸವೇಶನೇ ಕೇಳು. ಒಬ್ಬನೊಬ್ಬರ ಬೆಳಕದೇನೈ, ನೊಬ್ಬನೊಬ್ಬರ ಚೆಲುವಿಕೆ ಏನೈ, ನೊಬ್ಬನೊಬ್ಬರ ಶೌರ್ಯ ಆಯುಧ ಒಬ್ಬರೊಬ್ಬರದ, ಒಬ್ಬನೊಬ್ಬರ ವರ ಕಿರೀಟವ ಒಬ್ಬರೊಬ್ಬರ ರತ್ನಭೂಷಣ, ಒಬ್ಬರೊಬ್ಬರು ಬೆಳಗಿದರು ರವಿಕೋಟಿ ತೇಜದಲ್ಲಿ, ರವಿಕೋಟಿ ತೇಜದಲ್ಲಿ, ರವಿಕೋಟಿ ತೇಜದಲ್ಲಿ. ಇಲ್ಲಿ ಕವಿಗಳು ತೇಜ ಅಂದ್ರೆ ಪ್ರಕಾಶ, ಪ್ರತಿಯೊಬ್ಬ ಮೂರ್ತಿಗಳ ಮೈಕಾಂತಿ, ಪ್ರತಿಯೊಬ್ಬರ ಚಲುವಿಕೆ, ಪ್ರತಿಯೊಬ್ಬರ ಪರಾಕ್ರಮ, ಪ್ರತಿಯೊಬ್ಬರ ಆಯುಧ, ಶ್ರೇಷ್ಠ ಕಿರೀಟ, ರತ್ನಾಭರಣ, ಇವುಗಳಿಂದ ಕೋಟಿ ಸೂರ್ಯರು ಪ್ರಕಾಶದಿಂದ ಹೊಳಿತಾ ಇದ್ದಾರಂತೆ. ಆ ಸೇವಕರು ಪ್ರಕಾಶದಿಂದ ಹೊಳಿತಾ ಇದ್ದಾರಂತೆ. ಸೇವಕರು, ಆಕಾಶದಲ್ಲಿ ಕಾಣ್ತಕ್ಕಂತ ಸೇವಕರೆಲ್ಲರೂ ಕೋಟಿ ಕೋಟಿ ಸೂರ್ಯನ ಪ್ರಕಾಶದಂತೆ ಹೊಳಿತಾ ಇದ್ದಾರಂತೆ. ತುಂಬಿದುದು ನಭವಿಂತು, ತುಂಬಿದುದು ನಭವಿಂತು ತ್ರೈಮೂರ್ತೆಂಬ ಪರಿಚಾರಕರು, ಮಹಾ ಸಂಭ್ರಮದಲ್ಲೊಗ್ಗಾಯ್ತು ದೇವಿಯ ಬಹು ಬರದ ಬರಕೆ. ಅಂಬನಾಡ ಪಿಡಿಗರನಾನೆ ನಂಬೆನೆ, ವಿದ್ಯೆ ಅವಿದ್ಯೆಗಳೆಂಬವರು ಬೆಳಗಿದರು ದೇವಿಯ ಎಡಬಲದಲೆಂದ, ದೇವಿಯ ಎಡಬಲದಲೆಂದ, ದೇವಿಯ ಎಡಬಲದಲೆಂದ. ಈ ಪ್ರಕಾರ ತ್ರಿಮೂರ್ತಿಗಳು ಸೇವಕ ಸಮೂಹದಿಂದ ಆಕಾಶ ತುಂಬಿದೆಯಂತೆ. ತ್ರಿಮೂರ್ತಿಗಳೇ ಸೇವಕ ಸಮೂಹವಾಗಿದೆಯಂತೆ. ಆ ತ್ರಿಮೂರ್ತಿಗಳ ಸಮೂಹ ಆಕಾಶ ತುಂಬಿದೆ. ದೇವಿಯು ಬರುವ ಬಹು ಅವಸರಕ್ಕೆ ಬಹಳ ಸಡಗರದಿಂದ ಎಲ್ಲರೂ ಒಗ್ಗಟ್ಟಾಗಿ ಸೇವೆ ಮಾಡ್ತಾ ಇದ್ದಾರಂತೆ. ಎಲ್ಲರೂ ಒಗ್ಗಟ್ಟಾಗಿ ಸೇವೆ ಮಾಡ್ತಾ ಇದ್ದಾರಂತೆ. ಅಲ್ಲಿ ವಿದ್ಯೆ ಮತ್ತು ಅವಿದ್ಯ ಎನ್ನುವರು ಎಡಬಲದಲ್ಲಿ ಪ್ರಕಾಶಿಸುತ್ತಿದ್ದಾರಂತೆ. ದೇವಿಯ ಎಡಬಲದಲ್ಲಿ ಮೊದಲನೆಯವಳು ವಿದ್ಯೆ, ಎರಡನೇವಳು ಅವಿದ್ಯೆ ಎಂಬುವಳು ದೇವಿಯ ಎಡಬಲದಲ್ಲಿ ಪ್ರಕಾಶಿಸುತ್ತಿದ್ದಾರೆ.
ಒಳೆದುದೇ ನಡು ಮಧ್ಯೆ ಸೂರ್ಯನ ಕಳೆಯು ಕೋಟಿಯು ಅಳಿಯೀಕರಣದ ಲೊಳೆವ ಕುಂಡಲ ಕಡೀರಿಯ ಮೌತಿಕದ ಸರಪಳೆಯು ತಳತಳಿಸಿದು ಚಂದ್ರಸಾಸಿರ ಬದುಕಲಿಂದ ಮೂಗುತಿ ಬೆಳಗಿಡಿದು ಮುಖ ಪದ್ಮಕಾಂತಿ ನಡಗಿ ಕೇಳೆಂದ ನಡಗಿ ಕೇಳೆಂದ ನಡಗಿ ಕೇಳೆಂದ. ಸೊಂಟದಲ್ಲಿರ ದೇವಿಯ ಸೊಂಟದಲ್ಲಿರ್ತಕ್ಕಂಥ ಒಡ್ಯಾಣ ಕೋಟಿ ಸೂರ್ಯರ ಪ್ರಕಾಶವನ್ನು ತಿರಸ್ಕರಿಸುವಂತೆ ಹೊಳೆಯುತ್ತಿದೆ ಅಂತೆ. ಕಿವಿಯಲ್ಲಿ ಮುತ್ತಿನ ಸರಪಳಿಗಳು ಕೋಟಿ ಚಂದ್ರನಂತೆ ಹೊಳಿತಾ ಇದ್ದವಂತೆ. ದೇವಿಯ ಕಿವಿಯಲ್ಲಿ ಮುತ್ತಿನ ಸರಪಳಿಗಳು 1000 ಚಂದ್ರರಂತೆ ವಿಶೇಷವಾಗಿ ಪ್ರಕಾಶದಂತೆ ಹೊಳಿತಾ ಇದೆ ಅಂತೆ. ಮೂಗುತಿ ಮುಖ ಕಮಲದ ಪ್ರಕಾಶವು ಕೋಟಿ ಕೋಟಿ ಸೂರ್ಯನಕ್ಕಿಂತಲೂ ಬಿಗಿದಾಗಿ ಕಾಣ್ತಾ ಇದೆ ಅಂತೆ. ಪ್ರಭೆ ದೇವಿಯ ಮುಖ ಕಮಲ. ಹಣೆಯ ಮುತ್ತಿನ ಬೊಟ್ಟು ಹೊಳೆದುದು ಎಣಿಕೆ ಇಲ್ಲದ ತೇಜದಿಂದಲೂ ಮಣಿಮುಕುಟ ಒಳೆಯುತ್ತೂರವಿ ದಶಕೋಟಿ ಕಾಂತಿಯಲ್ಲಿ ಹೇಳಲು ಬಂಗಾರಗಳ ಕಾಂತಿಯು ಅಣಿದಿದೆ ಶತಕೋಟಿ ಸೂರ್ಯರ ಗುಣರಹಿತ ಪರಬ್ರಹ್ಮನನ್ನು ವರ್ಣಿಸುವರಾರೆಂದ. ಹಣೆಯ ಮುತ್ತಿನ ಬೊಟ್ಟು ಎಣಿಕೆ ಇಲ್ಲದ ತೇಜದಿಂದಲೇ, ತೇಜ ಅಂದ್ರೆ ಕಿರಣ ಅಂತ. ಹಣೆಯ ಮುತ್ತಿನ ಬೊಟ್ಟು ಎಣಿಸಕ್ಕೆ ಅಸಾಧ್ಯವಾದಂತಹ ತೇಜದಲ್ಲಿ ಬೆಳಗ್ತಾ ಇದೆ ಅಂತೆ. ಮಣಿಮುಕುಟ ರವಿ ದಶಕೋಟ ಕಾಂತಿಯಲ್ಲಿ, ಕಿರೀಟ 10 ಕೋಟಿ ಸೂರ್ಯನ ಕಾಂತಿಯಂತೆ ಬೆಳಗ್ತಾ ಇದೆ ಅಂತೆ. 10 ಕೋಟಿ ಸೂರ್ಯನ ಕಾಂತಿಯಂತೆ ಬೆಳಗ್ತಾ ಇದೆ ಅಂತೆ. ಹೇಳಲು ಬಂಗಾರಗಳ ಕಾಂತಿ, ಬಂಗಾರ ಅವಳ ಶರೀರದ ಮೇಲಿರೋ ಬಂಗಾರದ ಕಾಂತಿ 100 ಕೋಟಿ ಸೂರ್ಯನನ್ನೇ ಒಡೆದೋಡಿಸುವಂತಿದೆ ಅಂತೆ. ಒಡೆದೋಡಿಸುವಂತೆ ಸ್ವಲ್ಪವೂ ದುರ್ಗುಣವಿಲ್ಲದ ಗುಣರಹಿತ ಪರಬ್ರಹ್ಮನನ್ನು ವರ್ಣಿಸುವರಾರೆಂದ. ಶಿವನು ವರ್ಣಿಸುವರಾರೆಂದ. ಈ ಗುಣರಹಿತ ಪರಬ್ರಹ್ಮನನ್ನು ವರ್ಣಿಸುವರಾರೆಂದ. ಪರಬ್ರಹ್ಮ ಅಂದ್ರೆ ದೇವಿ. ಕವಿಗಳು ದೇವಿಗೆ ಪರಬ್ರಹ್ಮ ಎಂದು ಹೊಗಳಿದ್ದಾರೆ. ಹೊರಳಿಹ ಕಟ್ಟಾಣಿ ಕರಿಮಣಿ ಹರಿಸಿದಿದು ಶತ ಸೂರ್ಯ ಕಿರಣವ ನುರದ ಮೇಲೆ ಒಲಿವ ಏಕಾವಳಿಯ ಮುತ್ತುಗಳು ಮೆರೆಸಿದವು ಮಹಾಕೋಟಿ ಚಂದ್ರನ ಮೆರೆವ ಪದಕವು ತರಣಿ ಕೋಟೆಯು ಕರಿಗೆ ವೃಕ್ಷದೊಳೆಂಬಿಟ್ಟು ಎಂಬಿರ್ತಿದ್ದುದೇ ಎಂದ. ವೃಕ್ಷದೊಳಂಬಿಟ್ಟಿರ್ತಿದ್ದುದೇ ಎಂಬಿರ್ತಿದ್ದೇ ಎಂದ. ಕೊರಳಲ್ಲಿರುವ ಕಟ್ವಾಣಿ ಕರಿಮಣಿಗಳು, ದೇವಿಯ ಕೊರಳಲ್ಲಿರುವ ಕಟ್ವಾಣಿ ಅಂದ್ರೆ ದೊಡ್ಡ ಮಣಿಗಳು, ಮಾಲೆ ಅಂತ. ಕಟ್ವಾಣಿ ಕರಿಮಣಿಗಳು 100 ಸೂರ್ಯ ಕಿರಣವನ್ನು ಓಡಿಸ್ತಾ ಇದ್ದವಂತೆ. 100 ಸೂರ್ಯ ಕಿರಣಗಳನ್ನು ಓಡಿಸ್ತಾ ಇದ್ದವಂತೆ. ಎದೆ ಮೇಲೆ ಏಕಾವಳಿ ಮುತ್ತುಗಳ ಸರವು ಕೋಟಿ ಚಂದ್ರನ ಪ್ರಕಾಶದಂತೆ ಹೊಳಿತಾ ಇದಂತೆ. ಕೋಟಿ ಚಂದ್ರನ ಪ್ರಕಾಶ ಹೊಳಿತಾ ಇದೆ. ದೇವಿಯ ವಿಶೇಷ ಪ್ರಕಾಶವನ್ನು ಮೆರೆಸ್ತಾ ಇದ್ದವಂತೆ. ಆ ಸರದೊಳಗಿನ ಪದಕವು ಕೋಟಿ ಕೋಟಿ ಸೂರ್ಯ ಪ್ರಕಾಶವನ್ನು ಕೂಡಿಸಿ ಎದೆ ಒಳಗೆ ಇಟ್ಟಂತೆ ಕಾಣ್ತಾ ಇದೆ ಅಂತೆ. ಎದೆ ಒಳಗೆ ಇಟ್ಟಂತೆ ಕಾಣ್ತಾ ಇದೆ ಅಂತೆ. ಸ್ವರ್ಣ ಚಿಂತಾಕವು ಸರಿಗೆಯದು ವರ್ಣಿಸಿತು ದ್ವಿಸಹಸ್ರ ಸೂರ್ಯರ ಕರ್ಣದಲ್ಲಿ ಬಾಳೆ ಚೇಳ್ತಂಬುಗಳು ಬುಗುಡಿಗಳು ವರ್ಣಿಸಿದ ಕಲಾ ಚಂದ್ರ ಕೋಟಿಯ ವರ್ಣವನ್ನು ಹಳಿಯ ತೋಪಿದೆ ನಿರ್ಣಯಿಸಲಾರು ದೇವಿಯ ಚಲುವಿಕೆನೆಂದ. ದೇವಿಯ ಚಲುವಿಕೆನೆಂದ. ದೇವಿಯ ಚಲುವಿಕೆನೆಂದ. ಬಂಗಾರದ ಒಳಗಿರುವ ಆಭರಣಗಳು, ಸರಿಗೆಗಳು 2000 ಸೂರ್ಯನನ್ನೇ ತಿರಸ್ಕರಿಸ್ತಾ ಇದೆ ಅಂತೆ. ಸೂರ್ಯನನ್ನೇ ಓಡಿಸ್ತಾ ಇದ್ದಾವಂತೆ. ಅಷ್ಟೊಂದು ಕಿರಣ ಇದೆ ಅಂತೆ ಬಂಗಾರದ ಸರಗಳು. ಕಿವಿಯಲ್ಲಿರುವ ಬಾಳೆಗಳು, ಚೇಳ್ತಂಬುಗಳು, ಬುಗುಡಿಗಳು ಅಂತ ಹಿಂದಿನ ಕಾಲದಲ್ಲಿ ಹಾಕೋತಿದ್ರು ಬುಗುಡಿಗಳು ಅಂತ. ಈಗ ಹಾಕ್ತಾರಲ್ಲ ಗೊತ್ತಿಲ್ಲ. ಆ ಬುಗುಡಿಗಳು ವರ್ಣಿಸಲಿಕ್ಕೆ ಕೋಟಿ ಚಂದ್ರನ ಪ್ರಕಾಶವನ್ನೇ ಓಡಿಸುವಂತಿದೆ ಅಂತೆ. ಕೋಟಿ ಚಂದ್ರನ ಪ್ರಕಾಶವನ್ನು ಓಡಿಸ್ತಾ ಇದೆ ಅಂತೆ. ದೇವಿಯ ಸೌಂದರ್ಯವನ್ನು ಯಾರು ವರ್ಣಿಸುವರು? ಯಾರಿಗೂ ಶಕ್ಯವಿಲ್ಲ ಅಂತಿದ್ದಾನೆ ಶಿವ. ದೊರೆ ಕಂಕಣ ತೋಳ ಬಂದಿಯು ಮೀರಿದವು ದ್ವಿಸಹಸ್ರ ಸೂರ್ಯರ ತೋರ ಮುದ್ರೆಗೆ ಬೆಳಗಿದದು ನವ ಸೂರ್ಯ ತೇಜದಲ್ಲಿ. ಕ್ಷೀರ ತುಂಬಿದ ಕಳಸ ಕುಚಕವು ಚಾರು ಶೋಣ ಬರದ ಕಂಚುಕೆ ದಾರ ಎಸೆದು ಬಹಳ ರತ್ನ ಭರಣ ದೀಪ್ತಿಯಲ್ಲಿ
ರತ್ನಾಭರಣ ದೀಪ್ತಿಯಲ್ಲಿ ರತ್ನಾಭರಣ ದೀಪ್ತಿಯಲ್ಲಿ ಕೈಯಲ್ಲಿರುವ ಆಭರಣ, ಕಂಕಣ, ತೋಳ್ಬಂದಿ 3,000 ಸೂರ್ಯನನ್ನೇ ಮೀರಿಸ್ತಾ ಇದ್ದವಂತೆ. 3,000 ಸೂರ್ಯನನ್ನೇ ಮೀರಿಸ್ತಾ ಇದ್ದವಂತೆ. ಚಂದವಾದ ಉಂಗುರಗಳು 9 ಸೂರ್ಯನ ಪ್ರಕಾಶದಂತೆ ಹೊಳಿತಾ ಇದ್ದವಂತೆ. 9 ಸೂರ್ಯನ ಪ್ರಕಾಶದಿಂದ ಹೊಳಿತಾ ಇದ್ದವಂತೆ. ಕವಿಗಳು ಅಷ್ಟೊಟ್ಟು 1,000 ಪ್ರಕಾಶ ವರ್ಣನೆ ಅಂತ ಕೊಡ್ತಾ ಇದ್ದಾರಂದ್ರೆ ಆ ದರ್ಶನವನ್ನು ಯಾವ ರೀತಿ ಮಾಡಿದ್ದಾರೆ ಇಲ್ಲಿ ಕಲ್ಪನೆ ಮಾಡ್ಕೊಳ್ಳಿ. ಆ ದೇವಿಯ ದರ್ಶನವನ್ನು ಯಾವ ರೀತಿ ಮಾಡಿದ್ದಾರೆ ಇಲ್ಲಿ. ಎದೆ ಮೇಲಿರುವ ಕಳಶದಂತಹ ಕುಚಗಳು ಕೆಂಪು ವಸ್ತ್ರದ ಮೇಲೆ ರತ್ನಾಭರಣ ಇಟ್ಟಂತೆ ಕಾಣ್ತಾ ಇದೆ ಅಂತೆ. ರತ್ನಾಭರಣ ಇಟ್ಟಂತೆ ಕಾಣ್ತಾ ಇದೆ ಅಂತೆ. ಅಷ್ಟೊಂದು ಸೌಂದರ್ಯದ ಗಣಿ ಜಗನ್ಮಾತೆ ತೋರ್ತಾ ಇದ್ದಾಳಂತೆ. ಉಟ್ಟ ರಕ್ತಾಂಬರದ ಕಾಂತಿಯು ಅಟ್ಟಿದಿದು ಸರ್ವರ್ಸ್ವ ತೇಜದ ಇಟ್ಟ ಕಾಂಚಿ ಧಾಮ ಒಳೆದುದು ಕೋಟಿ ರವಿ ಅಡಗಿ ಪಟ್ಟ ಕುಚ ಮೇಲುದನ ಸೆರಗದು ಕಟ್ಟಳಿಲ್ಲದೆ ಕಾಂತಿ ಒಳೆದಿದು ಎಷ್ಟು ಹೇಳುವುದೇನು ದೇವಿಯ ಮೂರ್ತಿಗಣವೆಂದ. ದೇವಿಯ ಮೂರ್ತಿಗಣವೆಂದ. ದೇವಿಯ ಮೂರ್ತಿಗಣವೆಂದ. ಹುಟ್ಟಿರುವ ಕೆಂಪು ವಸ್ತ್ರವು ಪ್ರಕಾಶ ಸರ್ವ ಸೂರ್ಯರ ಪ್ರಕಾಶವನ್ನೇ ಓಡಿಸ್ತಾ ಇದೆ ಅಂತೆ. ದೇವಿ ಹುಟ್ಟಂತಹ ಕೆಂಪು ವಸ್ತ್ರ ಸೂರ್ಯನ ಪ್ರಕಾಶವನ್ನೇ ಓಡಿಸ್ತಾ ಇದೆ ಅಂತೆ. ಸರ್ವ ಸೂರ್ಯರ ಎಲ್ಲಾ ಸೂರ್ಯನ ಪ್ರಕಾಶ, ಸೂರ್ಯನ ದಂಡು, ಸೂರ್ಯನ ಗುಂಪು. ನಡುವಿನಲ್ಲಿಟ್ಟ ಒಡ್ಯಾಣವು ಕೋಟಿ ಸೂರ್ಯನನ್ನು ಮುಚ್ಚಿ ಬೆಳಗ್ತಾ ಇದೆ ಅಂತೆ. ಕೋಟಿ ಸೂರ್ಯನನ್ನೇ ಮುಚ್ಚಿ ಬೆಳಗ್ತಾ ಇದೆ ಅಂತೆ. ಕುಚಗಳ ಮೇಲಿರುವ ಸೆರಗಿನ ಕಾಂತಿ ನಿಯಮವಿಲ್ಲದೆ ಹೊಳಿತಾ ಇದೆ ಅಂತೆ. ಕುಚ ಅಂದ್ರೆ ಎದೆ ಅಂತ, ಸ್ತನಗಳು ಅಂತ. ಕುಚಗಳ ಮೇಲಿರುವ ಸೀರಿನ ಕಾಂತಿ ನಿಯಮವಿಲ್ಲದೆ ಹೊಳೆದುದು ಎಷ್ಟು ಹೇಳುವುದೇನಿದೆ. ದೇವಿಯ ಮೂರ್ತಿ ಹೆಚ್ಚಿನದು, ಮೂರ್ತಿ ಹೆಚ್ಚಿನದು. ದೇವಿಯ ಮೂರ್ತಿ ಹೆಚ್ಚಿದಂತ ಶಿವನು ನಂದಿ ಮುಂದೆ ವರ್ಣನೆ ಮಾಡ್ತಾ ಇದ್ದಾನೆ. ಕಾಲಲಂದಿರ ಗೆಜ್ಜೆ ಮೆಂಟಿಕೆ ಸೋಲಿಸಿತು ಶತಕೋಟಿ ಸೋಮರ ಮೇಲು ತೋರು ಸಹಸ್ರದಲ್ಲಿ ಹಿಡಿದಿಹ ಮಾಯುಧವ ಬಾಲ ಬಣ್ಣಿ ಪರಾರವುಗಳನ್ನು ಹೇಳುತ್ತಿರಲು ಅಸಂಖ್ಯ ಸೂರ್ಯರ ಜ್ವಾಲೆ ತಾಳೆ ಇರುತ್ತಿರುವುದು ತರತರದಲ್ಲಿ ಕೇಳೆಂದ. ತರತರದಲ್ಲಿ ಕೇಳೆಂದ. ತರತರದಲ್ಲಿ ಕೇಳೆಂದ. ಕಾಲಗಂದಿಗೆ ಕಾಲಲ್ಲಿರುವ ಕಡಗಗಳು, ಗೆಜ್ಜೆ ಪಿಲ್ಲಿಗಳು ಕಾಂತಿಯಿಂದ 100 ಕೋಟಿ ಚಂದ್ರನ್ನೇ ಸೋಲಿಸ್ತಾ ಇದ್ದವಂತೆ. ಸೋಲಿಸಿದ ಶತಕೋಟಿ ಸೋಮರ. ಸೋಮರ ಅಂದ್ರೆ ಸೋಮ ಅಂದ್ರೆ ಚಂದ್ರ ಅಂತ. ಸೋಮರ ಬಲವಾದ 1000 ತೋಳುಗಳಲ್ಲಿ ಹಿಡಿದಿರುವ ಮಹತ್ತರವಾದ ಆಯುಧಗಳನ್ನು ಯಾರು ವರ್ಣಿಸುವರು. ತೋಳು ಸಹಸ್ರದಲ್ಲಿ ಹಿಡಿದಿಹ, ತೋಳು ಸಹಸ್ರ ಅಂದ್ರೆ 1000 ಅಂತ. ಹಿಡಿದಿಹ ಮಹಾಯುಧಗಳನ್ನು ಯಾರು ವರ್ಣಿಸರು. ಬಾಲ ಬಣ್ಣಿಪರ ಆರವುಗಳನ್ನು ಏಳುತ್ತಿರಲು ಅಸಂಖ್ಯ ಸೂರ್ಯರು, ಲೆಕ್ಕವಿಲ್ಲದಷ್ಟು ಅಸಂಖ್ಯ ಸೂರ್ಯರ ಜ್ವಾಲೆ ತರ ಹೊಳಿತಾ ಇದೆ ಅಂತೆ. ತರದಲ್ಲಿ ಮಿಂಚುತ್ತಿದೆ ಕೇಳೆಂದ. ಮಿಂಚುತ್ತಿದೆ ಕೇಳೆಂದ. ನೋಡಿ, ಇದನ್ನು ಕಲ್ಪನೆ ಮಾಡಿಕೊಳ್ಳಿ. ಆ ದೇವಿಯ ಸೌಂದರ್ಯವನ್ನು ಕಲ್ಪನೆ ಮಾಡಿಕೊಳ್ಳಿ. ಲೋಲು ಉಂಗುರ ಗುರುದರ ಕಪೋಲ ನಾಶಿಕ ಶುಭಕ ಕಂಠದ ಮೇಲು ಭುಜ ಕುಚ ಉದರ ಕಟಿ ಜಾನುಗಳ ಪಾದಗಳ ಕೇಳು ಶೌನಕ ದೇವಿಯಂದವ ಏಳಲಿಕ್ಕೆ ವಶವಲ್ಲ ಪದ್ಮದ ಮೇಲೆ ಶಂಕವು ಬಹಳ ಮನ್ಮತ ಮೋಹಿನಿಯಳೆಂದ. ಮನ್ಮತ ಮೋಹಿನಿಯಳೆಂದ. ಮನ್ಮತ ಮೋಹಿನಿಯಳೆಂದ. ಲೋಲ ಉಂಗುರ ಮನೋಹರವಾದ ಗುಂಗುರು ಕೂದಲು. ದೇವಿಗೆ ಮನೋಹರವಾದ ಗುಂಗುರು ಕೂದಲು. ಕೆಂಪಾದ ತುಟಿ, ಗಲ್ಲ, ಮೂಗು, ಗದ್ದ, ಕಂಠ, ಮೇಲಾದ ಭುಜ, ಕುಚ, ಹೊಟ್ಟೆ, ನಡು, ಮೊಣಕಾಲು, ಪಾದ ಇದೆಲ್ಲವೂ ಕೂಡ ಕಮಲದ ಮೊಗ್ಗಿನಂತೆ, ಕಮಲದ ಹೂವಿನಂತೆ ರತಿದೇವಿಗಿಂತ ಎಷ್ಟೋ ಸುಂದರಳೆನ್ನುತ್ತಿದ್ದಾರೆ ಕವಿ. ರತಿದೇವಿಗಿಂತ ಎಷ್ಟೋ ಸುಂದರಳಾಗಿದ್ದಾಳೆ ದೇವಿ ಎಂದು ವರ್ಣನೆ ಮಾಡ್ತಾ ಇದ್ದಾರೆ. ಕಮಲದಂತ ನೀಳವಾಗಿದವಂತೆ. ಕರದ ಅಭಯದ ಪಾಲಲೋಚನ ಕರ್ಣ ದೃಷ್ಟಿ ಕುಂಕುಮಾಂಗದ ಬಿರಿಯ ಬಾಯ್ತ ಮೂಲ ಮೃಗವದ ತಿಲಕ ಹಚ್ಚೆಯದ ಪರಿಮಳದ ಚಂದನ ಸುಗಂಧದ ಅರುಳುತಿಹ ರಕ್ತ ಪುಷ್ಪದ ಕೊರಳಹಾರದ ಮುಡಿದೆಲೆಯ ಪರಬ್ರಹ್ಮ ರಂಜಿಸಿತು. ಪರಬ್ರಹ್ಮ ರಂಜಿಸಿತು. ಪರಬ್ರಹ್ಮ ರಂಜಿಸಿತು. ಪರಬ್ರಹ್ಮ ರಂಜಿಸಿತು. ಕರದ ಅಭಯದ, ಅಭಯ ಅಂದ್ರೆ ವರದ ಹಸ್ತ ಅಂತ. ಅಭಯ ಹಸ್ತದ
ಹಣೆಯ ಗಣ್ಣಿನ ದಯಾದೃಷ್ಟಿ, ಹಣೆ ಮೇಲೆ ಇರ್ತಕ್ಕಂಥ ಕಣ್ಣು ದಯಾದೃಷ್ಟಿ ಬೀರ್ತಾ ಇದೆ ಅಂತೆ. ದಯ ಅಂದ್ರೆ ಕರುಣೆ, ಕರುಣೆಯ ದೃಷ್ಟಿ ಬೀರ್ತಾ ಇದೆ ಅಂತೆ. ಕುಂಕುಮ ಬಣ್ಣದಂತಹ ಶರೀರ, ಕಸ್ತೂರಿ ತಿಲಕ, ಅಚ್ಚೆ, ಸುವಾಸನೆಯ ಶ್ರೀಗಂಧ, ಅರಳುತ್ತಿರುವ ಕೆಂಪು ಪುಷ್ಪ, ಹಾರ, ಕೊರಳಲ್ಲಿ ತಲೆಯಲ್ಲಿ ಕಿರೀಟವುಳ್ಳ ಪರಬ್ರಹ್ಮ ಶೋಭಿಸುತ್ತಿದ್ದರಂತೆ. ನವಸೂರಿನಂತೆ ಮಿಂಚು ಮಿಂಚುತ್ತಿರುತ್ತಿದೆ, ಮಿಂಚು ಮಿಂಚುತ್ತಿರುತ್ತಿದೆ, ಮಿಂಚಿನಂತೆ ಪರಬ್ರಹ್ಮ ರಂಜಿಸುತ್ತಿದೆ ಅಂತೆ, ರಂಜಿಸುತ್ತಿದೆ. ಕರವುಗಳು ಬಳಲಿದವು ಎಂದ ಬರದ ನೋಡುತ್ತ ಬರಲು ಇದೆ ಮುಖ, ಕಿರಿ ಬೆವರು ಮುತ್ತುತ್ತಲೇ ದೊಮ್ಮು ಶ್ವಾಸ ತೀವ್ರದಲ್ಲಿ, ದೊಮ್ಮು ಶ್ವಾಸ ತೀವ್ರದಲ್ಲಿ ಸರಿದು ಬಿದ್ದಿಹ ಸೆರಗನೆದೆಯು ನಿರುತ್ತಲೇ ಬಾ ಯಾರು ತಲೆ ಅಕ್ಕರದಿ ಬಂದೆ ಬ್ರಹ್ಮವೆಸೆದು ಕೇಳು ಶೌನಕನೇ, ಕೇಳು ಶೌನಕನೇ, ಕೇಳು ಶೌನಕನೇ. ನೋಡಿ ಎಷ್ಟ್ ಚಂದ ಹೇಳಿದಾನೆ ಕವಿ ಇಲ್ಲಿ. ಅದಕ್ಕ ಜಗತ್ತಿನ ಶ್ರೇಷ್ಠವಾದವ್ರು ಯಾರಂದ್ರೆ ತಾಯಿ ಅಂತೆ, ಜಗತ್ತಿಗೆ ಶ್ರೇಷ್ಠವಾದವ್ರ ತಾಯಿ ಅಂತೆ. ಕರವುಗಳು ಬಳಲಿದವು ಎಂದ. ನೋಡಿ ತಾಯಿ ಎಷ್ಟು ಶ್ರೇಷ್ಠ ಅಂದ್ರೆ ಕವಿ ಹೇಳ್ತಾನೆ, ಜಗತ್ತಿಗೆ ಅತಿ ಶ್ರೇಷ್ಠವಾದ ಕ್ಷೇತ್ರ ಯಾವುದೆಂದರೆ ಅದು ತಾಯಿಯ ಮಡಿಲು. ಅತಿ ಶ್ರೇಷ್ಠವಾದ ಕ್ಷೇತ್ರ ಯಾವುದಂದ್ರೆ ಕಾಶಿ, ಹರಿದ್ವಾರ, ಅಯೋಧ್ಯ, ಮಹಾ ಪುಣ್ಯಕ್ಷೇತ್ರಕ್ಕಿಂತಲೂ ಶ್ರೇಷ್ಠವಾದ ಕ್ಷೇತ್ರವೇ ತಾಯಿಯ ಮಡಿಲು. ಒಂದು, ಎರಡನೆಯದು ಗುರುವಿನ ಪಾದ. ತಾಯಿಯ ಮಡಿಲು, ಗುರುವಿನ ಪಾದವೇ ಅತಿ ಶ್ರೇಷ್ಠವಾದ ಪಾದ, ಶ್ರೇಷ್ಠವಾದ ಕ್ಷೇತ್ರ. ಯಾರು ಮಾತು ನಿಂದನೆ ಮಾಡ್ತಾರೆ ರೋಗ ಪೀಡಿತರಾಗ್ತಾರಂತೆ, ರೋಗ ಪೀಡಿತವಾಗಿ ಹೆಚ್ಚೆಚ್ಚು ರೋಗ ಉಳ್ಳಲಾಗ್ತಾರಂತೆ. ಮಾತೃ ನಿಂದನ ರೋಗ ಪೀಡಿತಂ. ಅದಕ್ಕಾಗಿ ತಾಯಿ ಅಷ್ಟು ಶ್ರೇಷ್ಠ ಅಂತೇಳಿ ಎಷ್ಟೋ ವೇದಗಳು ಕೂಡ ಸಾರ್ತಾ ಇದಾವಂತೆ. ಅಮ್ಮ ಅಂದ್ರೆ ಅಷ್ಟೊಂದು ಶ್ರೇಷ್ಠ. ಅದಕ್ಕಾಗಿ ಕವಿಗಳು ಒಂದ್ ಮಾತು ಹೇಳ್ತಾರೆ, ಅಮ್ಮ ಎಂದರೆ ಮೈಮನವೆಲ್ಲ ಹೂವಾಗುವುದಮ್ಮ, ಅಮ್ಮ ಎಂಬ ಎರಡಕ್ಷರವನ್ನು ವರ್ಣಿಸುವರಾರಮ್ಮ, ವರ್ಣಿಸುವರಾರಮ್ಮ. ಅಮ್ಮ ಎಷ್ಟೇ ಆದ್ರೂ ತಾಯಿ ತಾಯಿನೇ ನೋಡಿ. ಆ ತಾಯಿ ಅಂತ ಜಗತ್ತಿಗೆ ಜಗನ್ಮಾತೆಯಾದ ತಾಯಿ, ಕನಕ ಕುಂಡಲ ಕೇಯೂರ ಹಾರನ್ನು ನೀಡಿದ ತಾಯಿ, ಮುಸುಂಡಿ ಬಲ್ಲೆ ಮದ್ಗುರು ಶೂರಡ ಮರೆದು ಪಾಶಾಂಕುಶವನ್ನು ನೀಡಿದ ತಾಯಿ ಜಗನ್ಮಾತೆ ದಮ್ಮು ಶ್ವಾಸ ತೀವ್ರದಲ್ಲಿ. ಕರವುಗಳು ಅಂದ್ರೆ ಮಕ್ಕಳು ಬಳಲಿದವು ಎಂದ ಬರ್ತಾ ಇದ್ದಾಳೆ, ಇಲ್ಲಿ ಬರ್ತಾ ಇದ್ದಾಳೆ, ಆಕಾಶದ ಓಡಿ ಓಡಿ ಬರ್ತಾ ಇದ್ದಾಳೆ. ಎದೆ ಮುಖ ಕೇಳಿ ಬೆವರ್ತಾ ಇದೆ, ಮುಖವೆಲ್ಲ ಬೆವರ್ತಾ ಇದೆ ಅಂತೆ. ದಮ್ಮು ಶ್ವಾಸ ತೀವ್ರದಲ್ಲಿ, ದಮ್ಮು ದಮ್ಮು ಶ್ವಾಸ ಈ ರೀತಿ ಉಸಿರು ಬಿಡ್ತಾ ಇದ್ದಾಳೆ ತೀವ್ರದಲ್ಲಿ. ಸರಿದು ಬಿದ್ದಿಹ ಸೆರಗನೆದೆಯೋಳಿರಿಸುವ ತಲೆ ಬಾ ಯಾರು ತಲೆಯ ಕರದಿ. ಸೆರಗು ಬಿದ್ದರು ಅರಿವಿಲ್ಲದೆ, ಬಾಯಾರು ತಲಿ, ಬಾಯಿ ಆರು ತಲಿ, ನೀರ್ ನೀರ್ ನೀರೆಂದು ಆರು ತಲಿ ಅಕ್ಕರದಿ ಬಂದಿಹಳು, ಅಕ್ಕರದಿ ಬರುತ್ತಿದ್ದಾಳೆ. ಬ್ರಹ್ಮವೆಸೆದಿದು, ಬ್ರಹ್ಮ ಶೋಭಿಸ್ತಾ ಇದೆ, ಅದರಲ್ಲಿ ಕೂಡ ಆ ಬ್ರಹ್ಮವು ಸೂರ್ಯನಂತ ಶೋಭಿಸುತ್ತಿದೆ. ಕೇಳು ಶೌನಕನೇ, ಕೇಳು ಶೌನಕನೇ. ಎಷ್ಟು ಚಂದ ವರ್ಣನೆ ಮಾಡಿದ ನೋಡ್ರಿ ಕವಿ ಇಲ್ಲಿ. ಶ್ರುತಿಗಳ ಅನಂತಗಳು ದೇವಿಯ ಅತಿಶಯದ ಚಾರಿತ್ರ ಹೊಗಳಲು, ಗತಿ ಗತಿಗೆ ಉದ್ಗಡಿಸಿ ಸಾವಿರ ಮುಖದ ರುದ್ರಗಳು, ಮುಖದ ರುದ್ರಗಳು, ಮುಖದ ರುದ್ರಗಳು. ನಿತಿಪರಾರೆ ದೇವಿ ವೈಭವ ಅತಿ ಬಹಳ ತೇಜಸ್ಸು ರೂಪದ ಮತಿವಿನೇದು ಎಮ್ಮ ನೆಲೆದು ಸಬೇಶ ಕೇಳೆಂದ, ಋಷಭೇಶ ಕೇಳೆಂದ, ಋಷಭೇಶ ಕೇಳೆಂದ. ಶ್ರುತಿಗಳೆಂದ್ರೆ ವೇದಗಳು ಅಂತ. ಶ್ರುತಿಗಳು ಅನಂತ ಶ್ರುತಿಗಳು, ಅನಂತ ವೇದಗಳು ಅತ್ಯಧಿಕವಾಗಿ ದೇವಿಯ ಚಾರಿತ್ರವನ್ನು ಹೊಗಳ್ತಾ ಇದ್ದಾವಂತೆ, ಹೊಗಳ್ತಾ ಇದ್ದಾವೆ. ಸಾವಿರ ಮುಖದ ರುದ್ರರು ಮೇಲೆ ಉಗೇ 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 ಎಂದು ದೇವಿಗೆ ಕೂಗ್ತಾ ಇದ್ದಾರಂತೆ, ದೇವಿಗೆ ಜಯಘೋಷ ಆಗ್ತಾ ಇದ್ದಾರಂತೆ, ಗಟ್ಟಿಯಾಗಿ ಕೂಗ್ತಾ ಇದ್ದಾರಂತೆ, ಗಟ್ಟಿಯಾಗಿ ಕೂಗ್ತಾ ಇದ್ದಾರಂತೆ. ಆ ದೇವಿ ವೈಭವ, ಅವರ ಇರ್ತಕ್ಕಂಥ ತೇಜಸ್ಸು ರೂಪ, ಆ ದೇವಿ ಅದರಲ್ಲಿ ಕಂಗೊಳಿಸಿ ದೇವಿಯನ್ನು ಸುತಿಸ್ತಾ ದೇವಿ ಕಂಗೊಳಿಸ್ತಾ ಬರ್ತಾ ಇದ್ದಾಳೆ, ಕಂಗೊಳಿಸ ಬರ್ತಾ ಇದ್ದ. ಅದನ್ನು ಯಾರು ವರ್ಣಿಸಲಿಗೆ ನನಗೆ ಅಸಾಧ್ಯ, ನಾನು ಕಿಂಚಿತ್ ಮಾತ್ರ ವರ್ಣಿಸುತ್ತಿದ್ದೇನೆ ಅಂತಿದ್ದಾನೆ ಶಿವ. ಕಂಡವೇ ಮಹಾಪೂರ್ಣ ಬ್ರಹ್ಮವ, ಕಂಡವೇ ಜಗದಾದಿ ವಸ್ತುವ, ಕಂಡವೇ ಜ್ಯೋತಿರ್ಮಯದ ಮೂರ್ಜಗದ ಜೀವನವ, ಕಂಡವೇ ಎಮ್ಮಂತರಾತ್ಮವ, ಕಂಡವೇ ಸತ್ಸುಖಾತ್ಮಗಳ, ಕಂಡವೇ ಎಲ್ಲಿ ಋಷಭ ಕಂಗಣ ತುಂಬ ನಾವೆಂದ, ತುಂಬ ನಾವೆಂದ, ತುಂಬ ನಾವೆಂದ.
ಕಂಡರಂತೆ ಮಹಾಪೂರ್ಣ ಬ್ರಹ್ಮವ. ಬ್ರಹ್ಮ ಅಂದ್ರೆ ದೇವಿ, ಇಲ್ಲಿ ಬ್ರಹ್ಮ ಸ್ವರೂಪ ಅಂತ ಹೇಳಿದ್ದಾರೆ. ಜಗತ್ತಿಗೆ ಮೂಲ ಕಾರಣವಾದ ಪ್ರಕಾಶದಿಂದ ವ್ಯಾಪ್ತವಾಗಿ ಮೂಲ ಜಗತ್ತಿಗೆ ಜೀವನವಾದ ಎಷ್ಟು ಅಂತರಾತ್ಮವಾದ ಪರಿಪೂರ್ಣ ಬ್ರಹ್ಮ ಸ್ವರೂಪವಾದ ಸಚ್ಚಿದಾನಂದ ರೂಪವಾದ ದೇವಿಗೆ ಬ್ರಹ್ಮ ಎಂದು ಹೊಗಳುತ್ತಾ ಇದ್ದಾರೆ, ಬ್ರಹ್ಮ ಎಂದು ಹೊಗಳುತ್ತಾ ಇದ್ದಾರೆ. ಕಂಡವೇ ಮಹಾಪೂರ್ಣ ಬ್ರಹ್ಮವ, ಕಂಡವೇ ಜಗದಾದಿ ವಸ್ತುವ, ಜಗತ್ತಿನ ಆದಿ ವಸ್ತು, ಆದಿ ಅಂದ್ರೆ ಮೂಲ, ಮೂಲ ವಸ್ತುವ. ಕಂಡವೇ ಜ್ಯೋತಿರ್ಮಯದ ಜಗದ ಜೀವನವ, ಜಗದ ಜೀವನವ. ಕಂಡವೈ ಎಂಬಂತರಾತ್ಮವ, ಕಂಡವೈ ಸತ್ಸುಖಾತ್ಮಳ, ಕಂಡವೈ ವೃಷಭ ಕಂಗಳ ತುಂಬ ನಾನೆಂದ, ತುಂಬ ನಾನೆಂದ. ಒಳಗೆ ನೋಡುತ್ತಲಿದ್ದುದನು ಹೊರ ವಲಯದೊಳು ನಾವು ಕಾಣಲೆಮ್ಮಯ, ಬಳಿಕ ಹೋಯಿತು ಚಿಂತೆ ಮರೆಯಿತು ಸಂಶಯವದಡಗಿ. ಬಲು ಬಹಳ ಕಾಲದಲ್ಲಿ ಬಯಸಿದ ಸಲಲಿತಾಮಳ ಬ್ರಹ್ಮ ಎದುರಿಗೆ ಒಳೆಯಲ್ಲಿ ಕೆಡೆದ ಮೈಯ ಮೂವರೆಂದೆನುತ, ಮೂವರೆಂದೆನುತ, ಮೂವರೆಂದೆನುತ. ಹರಿಹರ ಬ್ರಹ್ಮಾದಿಯು ಹೇಳ್ತಾ ಇದ್ದಾರೆ, ಒಳಗೆ ನೋಡುತ್ತಿದ್ದನ್ನು ನಾವು ಹೊರಗೆ ಕಾಣ್ತಾ ಇದ್ದೇವೆ, ಹೊರಗೆ ನೋಡುತ್ತಿದ್ದದನ್ನ ಒಳಗೆ ಕಾಣ್ತಾ ಇದ್ದೇವೆ. ಅಂದ್ರೆ ಇವರು ಯಾವ ರೂಪದಲ್ಲಿ ದೇವಿಯನ್ನು ಧ್ಯಾನಿಸುತ್ತಿದ್ದಾರೋ, ಅದ್ಯಾವ ಚಿದ್ರೂಪ ಚಿತ್ಸುಗಳಾದ ಸರ್ವಮಂಗಲೆಯನ್ನ ಆನಂದ ರೂಪದಲ್ಲಿ ಯಾವ ರೂಪದಲ್ಲಿ ಕಾಣ್ತಾ ಇದ್ದಾರೋ ಒಳಗೆ, ಅದೇ ರೂಪದಲ್ಲಿ ದೇವಿ ದರ್ಶನ ಕೊಡ್ತಾ ಇದ್ದಾಳಂತೆ. ಒಳಗೆ ನೋಡುತ್ತಲಿದ್ದುದವರ ವಲಯಗಳು ನಾವು ಕಾಣಲೆಮ್ಮಯ್ಯ. ಆ ದೇವಿಯ ರೂಪ ಲಾವಣ್ಯವನ್ನು ನೋಡಿ ನಮ್ಮ ಸಂಶಯವೇ ಇಲ್ಲದಂತಾಯ್ತಂತೆ. ಬಹುಕಾಲ ಹೆಚ್ಚಿಸಿದ ಬ್ರಹ್ಮವು ಎದುರಿಗೆ ಬಂದು ನಿಂತಿದೆ, ಪಳ ತಳ 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 ಒಳಿತಿದೆ. ಬಹುಕಾಲ, ಕೋಟಿ ಯುಗಗಳು, ಕೋಟಿ ಯುಗಗಳು ನೋಡಿ, 1 ವರ್ಷ ಅಲ್ಲ 2 ವರ್ಷ ಅಲ್ಲ, ಕೋಟಿ ಯುಗಗಳು ದೇವಿಗಾಗಿ ಇವರು ತಪಸ್ ಮಾಡಿದ್ದಾರೆ. ದೇವಿಗಾಗಿ ಹರಿಹರ ಬ್ರಹ್ಮಾದಿಗಳು ಕೋಟಿ ಯುಗಗಳು ತಪ ಮಾಡಿದಾಗ ಎದುರಿಗೆ ಪರಬ್ರಹ್ಮ ರಂಜಿಸುತ್ತಾ ನಿಂತಿದೆ. ಕಲ್ಪನಾ ಮಾಡಿಕೊಳ್ಳಿ. ಹೊಳೆಯಲು ಅದನ್ನು ನೋಡಿದ ನಾವು 3 ನೆಲಕ್ಕೆ ಬಿದ್ದೆವು. ನೋಡಿ, ಸಚ್ಚಿದಾನಂದ ಅವಧೂತರು ಎಷ್ಟು ಚಂದ ವರ್ಣನೆ ಮಾಡಿದರೆ, ನೆಲಕ್ಕೆ ಬಿದ್ದೆವೆಂದನ ಶಿವನು, ನೆಲಕ್ಕೆ ಬಿದ್ದನೆಂದನ ಶಿವನು. ಎದ್ದು ನಿಂತೆವು ಮತ್ತೆ ದೇವಿಯ ಮುದ್ದು ಮೂರ್ತಿಯ ನೋಡಿ ಕಣ್ಣುಗಳು ಅದ್ದಿಪೂರ್ಣ ಬ್ರಹ್ಮದಲ್ಲಿ ಪುಳಕಾಶ ಹೊಕ್ಕುತ್ತ ಬಿದ್ದೆವಾವ್ ಬಹು ಭಯದ ಭಕುತಿಯಲ್ಲಿದ್ದೆವಾವ್, ಕೈ ಮುಗಿದು ಸ್ತುತಿಸುತ್ತ ಲಿದ್ದೆವಾವ್ ಈ ಪರಿಯನೆಂ ವೃಷಭೇಶ ಕೇಳೆಂದ, ವೃಷಭೇಶ ಕೇಳೆಂದ, ವೃಷಭೇಶ ಕೇಳೆಂದ, ವೃಷಭೇಶ ಕೇಳೆಂದ. ಮತ್ತೆ ಬಿದ್ದಂತ ನಾವು ಎದ್ದು ನಿಂತೆವು. ಕೊಟ್ಟರಲ್ಲಿ ಚಿದಾನಂದ್ರು ಎದ್ದು ನಿಂತೆವು ಮತ್ತೆ ದೇವಿಯ ಮುದ್ದು ಮೂರ್ತಿಯ ನೋಡಿ ಕಣ್ಣುಗಳು ಅದ್ದಿಪೂರ್ಣ ಬ್ರಹ್ಮದಲ್ಲಿ ಪುಳಕಾಶ ಹೊಕ್ಕುತ್ತ. ಎದ್ದು ನಿಂತು ದೇವಿಯನ್ನ ಪ್ರೀತಿಯ ಮೂರ್ತಿಯನ್ನು ನೋಡುತ್ತಾ ಪರಿಪೂರ್ಣ ಬ್ರಹ್ಮದಲ್ಲಿ ಆನಂದ ರೂಪದಲ್ಲಿ ಕಣ್ಣುಗಳನ್ನು ಮುಚ್ಚಿ ರೋಮಾಂಚನಗೊಳ್ಳುತ್ತಾ ಆ ಭಕ್ತಿಯಿಂದ ದೇವಿ ಪಾದಕ್ಕೆ ಪುನಃ ಬಿದ್ದೆವು, ದೇವಿ ಪಾದಕ್ಕೆ ಬಿದ್ದೆವು, ಕೈ ಮುಗಿದು ಸ್ತುತಿಸುತ್ತಿದ್ದೇವೆ. ಈ ರೀತಿಯಿಂದ ಈ ರೀತಿ ನಾವು ಇದ್ದೇವೆ ಎಂದು ಹೇಳ್ತಾ ಇದ್ದಾನೆ ಶಿವನು ಬಸವೇಶನಿಗೆ. ಓಂ ನಮೋ ಓಂಕಾರಿ ಜಯ ಜಯ, ಓಂ ನಮೋ ಈಂಕಾರಿ ಜಯ ಜಯ, ಓಂ ನಮೋ ರಕ್ತಾಂಗಿ ಜ್ವಾಲಾ ಮುಖಿಯ ಜಯ ಜಯತು, ಓಂ ನಮೋ ಸುಜ್ಞಾನಿ ಜಯ ಜಯ, ಓಂ ನಮೋ ವಿಜ್ಞಾನಿ ಜಯ ಜಯ, ಓಂ ನಮೋ ಮಹಾಮಾಯ ಜಯ ಜಯವೆಂದವಾವೆಂದ ಎಂದವಾವೆಂದ. ಓಂ ನಮೋ ಓಂಕಾರಿ ಜಯ ಜಯ, ಓಂ ನಮೋ ಈಂಕಾರಿ ಜಯ ಜಯ, ಓಂ ನಮೋ ರಕ್ತಾಂಗಿ ಜ್ವಾಲಾ ಮುಖಿಯ ಜಯ ಜಯತು, ಓಂ ನಮೋ ಸುಜ್ಞಾನಿ ಜಯ ಜಯ, ಓಂ ನಮೋ ವಿಜ್ಞಾನಿ ಜಯ ಜಯ, ಓಂ ನಮೋ ಮಹಾಮಾಯ ಜಯ ಜಯವೆಂದವಾವೆಂದ ಎಂದವಾವೆಂದ ಎಂದವಾವೆಂದ. ಮೂಲ ಪ್ರಣವ ಸ್ವರೂಪಳೆ, ಭ್ರೀಂ ಎಂಬ ಬೀಜಾಕ್ಷರ ಉಳ್ಳವಳೆ, ಕೆಂಪು ವರ್ಣದ ಶರೀರ ಉಳ್ಳವಳೆ, ಅರಿವಿನ ಮುಖವುಳ್ಳಳೆ, ಸುಜ್ಞಾನ ರೂಪಳೆ, ಮಹಾಮಾಯೆ, ವಿಜ್ಞಾನಿ ನೀನೆ, ಜಯ 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 ಎನ್ನುತ್ತಿದ್ದಾರೆ ಹರಿಹರ ಬ್ರಹ್ಮಾದಿಗಳು. ಪರಮ ಪರತರ ದೇವಿಯೇ ಪರಾತ್ಪರ, ನಿಜ ನಂದಕ್ಕೆ ನಿರ್ಮಲೆ, ಪರಿಕರ ಪರ ವಸ್ತುವೇ ಪರಮಾತ್ಮ ಪರಬ್ರಹ್ಮ, ಪರಮ ಚೈತನ್ಯವೇ ಪರೇಶವೇ ಪರಮ ಸುಖ ಪರಮ ಸ್ವರೂಪಳೆ, ಪರಮ ಪಾವನ ದೇವಿ ಜಯ ಜಯವೆಂದವಾವೆಂದ ಎಂದವಾವೆಂದ ಎಂದವಾವೆಂದ. ಅತ್ಯಧಿಕ ಶ್ರೇಷ್ಠವಾದ ದೇವಿಯೇ, ಅತ್ಯಧಿಕ ನಿಜಾನಂದದಲ್ಲಿ ಬೆರೆತವಳೆ, ಶುದ್ಧ ರೂಪಳೆ, ವಿಚಾರವುಳ್ಳವಳೆ, ಶ್ರೇಷ್ಠ ವಸ್ತುವೆ,
ಪರಶ್ರೇಷ್ಠ ವಸ್ತುವೆ, ಪರಮಾತ್ಮ ಸ್ವರೂಪಳೆ, ಪರಬ್ರಹ್ಮ ರೂಪಳೆ, ಪರಮಶಕ್ತಿಯೇ, ಶ್ರೇಷ್ಠ ಒಡೆಯಳೆ, ಜಗತ್ತಿನ ಬ್ರಹ್ಮಾಂಡ ಜನನಿಯೇ, ಪೂರ್ಣ ಸುಖ, ಪೂರ್ಣ ಸ್ವರೂಪಳೆ, ಪೂರ್ಣ ಪವಿತ್ರಳೆ, ಸ್ವರೂಪಳೆ, ಜಯ 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 ಜಯ. ಪರೇಶ ಅಂದ್ರೆ ಶ್ರೇಷ್ಠ ಅಂತ ಎಂತೇಳಿ ಹರಿಹರ ಬ್ರಹ್ಮಾದಿಗಳು ದೇವಿಗೆ ವರ್ಣಿಸ್ತಾ ಇದ್ದಾರೆ. ನಿತ್ಯ ನಿರ್ಗುಣ ನಿರ್ವಿಕಾರಳೆ, ನಿರಸ್ತ ಪೂರ್ಣ ಬ್ರಹ್ಮನಿಷ್ಠನೆ, ನಿತ್ಯ ಸರ್ವಕ್ಕೆ ಸಾಕ್ಷಿ ನಿರುಪಾಧಿಕ ನಿಜಾನಂದೆ, ಸತ್ಯ ವಸ್ತು ಸುಶಾಂತ ಶಾಂಭವಿ, ನಿತ್ಯ ಮಂಗಳೆ, ನಿರ್ವಿಕಲ್ಪಳೆ, ಪ್ರತ್ಯಗಾತ್ಮಳೆ, ದೇವಿ ಜಯ ಜಯವೆಂದವಾವೆಂದ ಎಂದವಾವೆಂದ ಎಂದವಾವೆಂದ. ಸದಾ ಗುಣರಹಿತ, ವಿಕಾರರಹಿತ, ನಾಶರಹಿತ, ಪೂರ್ಣ ಬ್ರಹ್ಮಳೆ, ಭಾವರಹಿತಳೆ, ಸರ್ವಕ್ಕೂ ಸದಾ ಸಾಕ್ಷಿಯೇ, ನಾಮರೂಪಾದಿ ಉಪಾಧಿ ರಹಿತಳೆ, ನಿತ್ಯಾನಂದಳೆ, ಸತ್ಯವಸ್ತುಳೆ, ಬಹುಶಾಂತಳೆ, ಉಮೇ ನೀನೆ, ಸದಾ ನೀನೆ, ಶುಭ ವಸ್ತು ನೀನೆ, ಶುಭ ಸ್ವರೂಪಳೆ ನೀನೆ, ಕಲ್ಪನಾ ರಹಿತಳೆ, ಸರ್ವಾತೀತಳೆ, ಪ್ರಕಾಶ ರೂಪಳೆ, ದೇವಿಯೇ ಜಯ 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 ಜಯ. ಸತ್ಯ ವಸ್ತು ಸುಶಾಂತ ಶಾಂಭವಿ, ನಿತ್ಯ ಮಂಗಳೆ, ನಿರ್ವಿಕಲ್ಪಳೆ, ಪ್ರತ್ಯೇಗಾತ್ಮಳೆ, ದೇವಿ ಜಯ 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 ವೆಂದವಾವೆಂದ. ಇಂತು ಸ್ತುತಿಸಿದ ಲಾವು ಮೂವರು, ನಿಂತು ಕೈ ಜೋಡಿಸಿಯೇ ಬಹುಬೆರ ಕಂತು ಎತ್ತಿಸಿ ತರತರಿಸಿ ಕಾಲುಗಳು ಕಂಪದಲ್ಲಿ, ಎಂತಿನಲ್ಲಿ ಈ ದೇವಿ ಲಾವಣ್ಣಂತೂ ನೋಡುವ ಶಕ್ಯದಲ್ಲಿ ಕಣ್ಣಂತೂ ಒದ್ದಿರಲು ಬಿದ್ದೆವ ಪರವಶದಿ ಕೇಳೆಂದ, ಪರವಶದಿ ಕೇಳೆಂದ, ಪರವಶದಿ ಕೇಳೆಂದ. ಪರವಶ ಅಂದರೆ ಪರಾಧೀನ ಅಂತ, ಅಂದ್ರೆ ಎಚ್ಚರ ತಪ್ಪುವುದು ಅಂತ. ಈ ಪ್ರಕಾರವಾಗಿ ಮೂವರು ಕೈ ಮುಗಿದು ಸ್ತುತಿಸಿರಲು ಬಹಳ ಆಶ್ಚರ್ಯ ಹೆಚ್ಚಾಗಿ ಕಾಲುಗಳು ಗದಗದ ನಡುಗುತ್ತಿದೆ ಅಂತ ಹರಿಹರ ಬ್ರಹ್ಮಾದಿಗಳ ಆಶ್ಚರ್ಯ ಹೆಚ್ಚಾಗಿ ಗದಗದ ನಡುಗ್ತಾ ಇದ್ದಾರಂತೆ. ಏನು ಹೇಳಲಿ ದೇವಿ ಸೌಂದರ್ಯವನ್ನ, ಕಾಲುಗಳು ಕಂಪದಲ್ಲಿ, ಏನು ಹೇಳಲಿ ಮೈಮನ ಕಂಪನದಲ್ಲಿ. ದೇವಿ ಲಾವಣ್ಯ ಅಂತೂ ನೋಡುವಕ್ಕೆ ಶಕ್ತಿ ಇಲ್ಲ ನಮಗೆ, ನೋಡಲು ದೇವಿ ಲಾವಣ್ಯ ದೇವಿಯ ರೂಪವನ್ನ ನೋಡಲು ಶಕ್ತಿ ಇಲ್ಲ ನಮಗೆ. ಕಣ್ಣುಗಳಂತೂ ಅದ್ದಿರಲು, ಕಣ್ಣು ಕೈ ಮೈ ಎಲ್ಲ ಅದಿರಲು ಅಂದ್ರೆ ನಡುಗುತ್ತಿರಲು, ಎಚ್ಚರ ತಪ್ಪಿ ಬಿದ್ದರು ನಾವೆಂದ. ಬಿದ್ದರಂತೆ ನೋಡು ಹರಿಹರ ಬ್ರಹ್ಮಾದಿಗಳು ಆ ದೇವಿ ಲಾವಣ್ಯ ನೋಡಿ ಎಚ್ಚರ ತಪ್ಪಿ ಬಿದ್ದರಂತೆ. ದೇವಿ ಲಾವಣ್ಯ, ದೇವಿ ರೂಪ ಎಷ್ಟು ಮಟ್ಟಿಗೆ ಇರಬಾರ. ಕಂಡವೆಮ್ಮವ ದೇವಿ ತಾನೆಡೆ ಗೊಂಡಳೆಮ್ಮಿದಡೆಗೆ ಮೂವರ, ಮಂಡೆ ನೆತ್ತಿದಳು ಮುಖ ನೋಡಿದಳು ಮೈದಡವಿ, ಮಂಡೆ ನಾಡುತ್ತ ತಲೆ ಮಲ್ಲಿ ಕೈ ಮಂಡೆ ನೇವರಿಸುತ್ತೆ ತನುಗಳ ದಂಡಿಸಿದರ ಎಂದು ನುಡಿದಳು ದೇವಿ ಮರುಗುತ್ತಲೇ, ದೇವಿ ಮರುಗುತ್ತಲೇ, ದೇವಿ ಮರುಗುತ್ತಲೇ. ಒಬ್ಬ ಎಷ್ಟು ವಿಶೇಷ ಇದ್ದಾಳೆ ದೇವಿ, ಎಷ್ಟು ವಿಶೇಷ ಇದ್ದಾಳೆ ದೇವಿ. ನಮ್ಮನ್ನು ನೋಡಿದಳು, ಹರಿಹರ ಬ್ರಹ್ಮಾದಿಗಳಾದ ನಮ್ಮನ್ನು ನೋಡಿ ಮೂವರು ಇದ್ದ ಸ್ಥಳಕ್ಕೆ ಹತ್ತಿರ ಬಂದಳು, ತಲೆಗಳನ್ನು ಎತ್ತಿದಳು ಮುಖದಿಂದ, ನಮ್ಮನ್ನು ಎಚ್ಚರಪಡಿಸಿ ತಲೆಯನ್ನು ಎತ್ತಿದಳು, ಮುಖ ನೋಡಿ ಮೈ ಮೇಲೆ ಕೈ ಆಡಿಸಿ ಅಪ್ಪಿ ಮುದ್ದು ಕೊಡುತ್ತಾ ಕೈ ಮೇಲೆ ತಲೆಗಳನ್ನು ಕೈಯಿಂದ ಸವರುತ್ತಾ ದುಃಖ ಪಡುತ್ತಿದ್ದಾಳೆ. ದೇವಿಯೇ ದುಃಖ ಪಡುತ್ತಿದ್ದಾಳೆ. ಶರೀರವನ್ನು ಕಷ್ಟಪಡಿಸಿದ್ರ ಮಕ್ಕಳೇ, ಕಷ್ಟಪಡಿಸಿದ್ರ ನೀವು, ಶರೀರವನ್ನು ಕಷ್ಟಪಡಿಸಿದರೆ. ಮರುಗಿದಳು ಶ್ರೀ ದೇವಿ, ಇಂತಹ ಕಿರಿಯ ಕೂಸುಗಳನ್ನು ಬಿಟ್ಟ ನಿರಲಬಹುದೇ ದಯಾಳು ಭಕ್ತ ದೀನ ಎಂದಿದು ಶ್ರುತಿ, ಹೊರಳುವವು ತಾವೇಕೆ ಕೇವಲ ಪರಮ ಪಾಪಿಯು ಎನ್ನ ನೇತಕ್ಕೆ ಮರಳು ಹಿಡದೆ ಭಜಿಸಿದ್ರು ಎಂತೆಂದಳ ದೇವಿ. ನೀ ನೋಡಿ ದೇವಿ ಎಂತ ಮಾತಾಡ್ತಿದ್ದಾಳೆ, ಮರುತ್ತಾ ಇದ್ದಾಳೆ ದೇವಿ. ಅಯ್ಯೋ ನನ್ನ ಮಕ್ಕಳನ್ನು ಕಷ್ಟಪಡಿಸಿದೆ, ನನ್ನ ಮಕ್ಕಳನ್ನು ನಾನು ತುಂಬಾ ಕಾಡಿಸಿಬಿಟ್ಟೆ, ನನ್ನ ಮಕ್ಕಳಿಗೆ ನಾನು ತುಂಬಾ ಅಲಾನಿಸಿಬಿಟ್ಟೆ ಅಂತ ಹೇಳ್ಬಿಟ್ಟು ಈ ಸಣ್ಣ ಕೂಸುಗಳನ್ನು ಬಿಟ್ಟು ನಾನು ಇಟ್ಟುದಲ್ಲಿ ಇರಬಹುದೇ, ಈ ಸಣ್ಣ ಮಕ್ಕಳನ್ನು ಬಿಟ್ಟು ನಾನು ಇರಬಹುದೇ, ನನ್ನನ್ನು ದಯಾಳು ಎಂತಿದೆ ಶ್ರುತಿ ಅಂದ್ರೆ ಇಲ್ಲಿ ವೇದ. ದಯಾಳು ಎಂದುತ್ತಿದೆ, ದಯಾಳು ಅಂದ್ರೆ ಕರುಣೆ. ನನ್ನನ್ನು ದಯಾಳು ದಯಾಳು ಭಕ್ತ ದೀನ ಎಂದಿದು ಶ್ರುತಿ ವೇದಗಳು. ಆದರೆ ನಾನು ಪರಮ ಪಾಪಿ, ಮಕ್ಕಳನ್ನು ಬಿಟ್ಟ ಪರಮ ಪಾಪಿ ಅಂತ ದೇವಿ ಮರುತ್ತಾ ಇದ್ದಾಳೆ ಅಂತ ನೋಡಿ. ದೇವಿನೇ ಮರುತ್ತಾ ಇದ್ದಾಳೆ, ಎಂತ ಕರುಣಾಮಯಿ ಇದ್ದಾಳೆ. ಅದಕ್ಕ ತಾಯಿ ಅನ್ನೋದ್ರ ತಾಯಿ ಜೀವನೇ ಅದು. ತಾಯಿಗೆ ಸಾಟಿ ಮತ್ತೊಬ್ರಿಲ್ಲ, ಯಾ ದೇವರಿಲ್ಲ ತಾಯಿಗೆ ಸಾಟಿ. ಭಕ್ತ ದೀನೆ
ಆ ಸರ್ವಮಂಗಳೇ ಪರಮ ಪಾಪಿಯನ್ನ ನೇತಕ್ಕೆ ಮರಳು ಹಿಡಿದೆ ಭಜಿಸಿದ್ರಿ. ಮರಳು ಅಂದ್ರೆ ಹುಚ್ಚು ಹಿಡಿದೆ ಭಜಿಸಿದೆ ಎಂತೆಂದಳ ದೇವಿ. ಯಾಕೆ ನೀವು ಇಷ್ಟೊಂದು ನನ್ನನ್ನು ಭಜಿಸ್ಬಿಟ್ರಿ? ನಿಮಗೆ ನಾನು ಮೋಸ ಮಾಡಿಬಿಟ್ಟೆ, ನಿಮ್ಮನ್ನ ಕಾಡಿಸಿ ಬಿಟ್ಟೆ ಎಂತೇಳಿ ಬರುತ್ತಾ ಇದ್ದಾಳೆ. ಪರಮ ಪಾಪಿ ನಾನು ಎನ್ನಳು ದಯಳೆಂಬ ಮಾತಿಗೆ ಇನ್ನು ಒದ್ದಿದು ತಪ್ಪು ನಾವೀಗಿನ್ನು ನಿಮ್ಮನ್ನು ಬಳಲಿಸೆ ನಾನು ತೆನ್ನನ ಪಕೀರ್ತಿ. ಎನ್ನ ಬದಿಸುವ ಅವರ ಕುರಿಗಳು ಎನ್ನ ನೇತಕ್ಕೆ ಬ್ರಹ್ಮವೆಂದೇ ಇನ್ನು ಹಿಡಿದರು ಶಿವ ಎಂತೆಂದಳ ದೇವಿ, ಎಂತೆಂದಳ ದೇವಿ, ಎಂತೆಂದಳ ದೇವಿ. ಎನ್ನ ದಯಾಳು ಎಂಬ ಮಾತಿಗೆ ಹಲವಾರು ಶ್ರುತಿಗಳು ನನ್ನನ್ನು ದಯಾಳು, ಭಕ್ತಾದೀನೇ, ಭಕ್ತ ಪರಾವಸ್ತುವೇ, ಭಕ್ತ ಶ್ರೇಷ್ಠವೇ, ಭಕ್ತರ ಅಂತರ್ಯಾಮಿ, ಭಕ್ತರ ಭಾಗ್ಯ, ಭಕ್ತ ಸೌಭಾಗ್ಯ ಅಂತಿದ್ದಾರೆ. ನನ್ನನ್ನು ದಯಾಳು ಎನ್ನ ಮಾತಿಗೆ ಇನ್ನು ಕಳಂಕ ಬಂದಿತು. ನನ್ನನ್ನು ದಯಾಳು ಎಂತಿದ್ದಾರೆ ವೇದಗಳು, ಶ್ರುತಿಗಳು. ಇನ್ನು ಕಳಂಕ ಬಂದಿತ್ತು. ನಾನು ನಿಮ್ಮನ್ನು ಕಷ್ಟಪಡಿಸಿ ನಿಮ್ಮ ವಿರುದ್ಧ ಹೋಗಲಿಕ್ಕೆ ಒತ್ತೆನ್ನ ಅಪಕೀರ್ತಿ, ನಾನು ಅಪಕೀರ್ತಿ ಒತ್ತೆ. ತಾಯಿಯನ್ನು ಮಕ್ಕಳನ್ನು ಬಿಟ್ಟ ತಾಯಿ ಎಂಬ ಅಪಕೀರ್ತಿನ ಒತ್ತುಕೊಂಡೆ. ಎನ್ನ ಭಜಿಸುವರು ಕುರಿಗಳು, ನನ್ನನ್ನು ಭಜಿಸುವರು ನೀವು ಕುರಿಗಳಾಗಿ ಬಿಟ್ರಿ. ನನ್ನ ಹತ್ರ ಏನಿದೆ? ಎನ್ನ ನೇತಗೆ ಬ್ರಹ್ಮವೆಂದಿರಿ ಇನ್ನು ನುಡಿದರು ಶಿವ ಎಂತೆಂದಳ ದೇವಿ, ಎಂತೆಂದಳ ದೇವಿ. ಅಯ್ಯೋ ಶಿವ ಅಂತೇಳಿ ದುಃಖ ಪಡುತ್ತಾ ದೇವಿ ಎರಡೂ ಕೈಯನ್ನು ಕಿವಿ ಹತ್ರ ಇಟ್ಟುಕೊಂಡು ಶಿವ ಎಂತೆಂದಳ ದೇವಿ. ಬಿಟ್ಟು ಹೋದೆನು 3 ಶಿಶುಗಳ ಕಟ್ಟಿರೋತ ಉಳಿದರೆಂದೆಂ ವಿಷ್ಣು ಸುದ್ದಿಯ ಕೊಳ್ಳೆದಲ ಎಂತೆನ್ನ ಕಲ್ಲು ಹೃದಯ. ಹುಟ್ಟಿ ಬೆಳುವರೋಳು ಬೇಡವು ಕಷ್ಟಪಡಿಸಿದೆ ಮಕ್ಕಳನ್ನು ನಾ ವಿಷ್ಣು ದಿನವಿರಬಹುದೇನುತ್ತಲೇ ತೂಗಿದಳು ಶಿರವ, ತೂಗಿದಳು ಶಿರವ, ತೂಗಿದಳು ಶಿರವ. 3 ಕೂಸುಗಳನ್ನು ಬಿಟ್ಟು ಹೋದೆನು, ಅವರು ಹಾಳಾದರು, ಉಳಿದರು, ಏನ್ ಮಾಡ್ತಿದ್ದಾರೆ ಎಂಬ ಸುದ್ದಿಯನ್ನು ತಿಳಿದುಕೊಳ್ಳದೆ ತಕ್ಕೊಳ್ಳದೆ ನನ್ನಂತಹ ಕಠಿಣ ಮನಸ್ಸು ಇನ್ನು ಹುಟ್ಟುವರಲ್ಲಿಯೂ ಇಲ್ಲ. ಬೇಡ, ಈ ಕಷ್ಟ ನನಗೆ ಬೇಡ, ನನ್ನ ಮಕ್ಕಳನ್ನು ಕಷ್ಟಪಡಿಸಿದೆ ಎಂದು ಇಷ್ಟು ದಿನ ಇರಬಹುದೇ, ನಾನು ಇರಬಹುದೇ ಅಂತೇಳಿ ದೇವಿ ದುಃಖದಿನ ತಲೆಯನ್ನು ಅಳ್ಳಾಡಿಸ್ತಾ ಇದ್ದಾಳಂತೆ. ಅಯ್ಯೋಯ್ಯೋ ಎಂದು ತಲೆ ಬಗ್ಗಿಸಿ ಮರುಕ ಪಡ್ತಾ ಇದ್ದಾಳಂತೆ. ಎಂದು ತೂಗಿದಳು ಶಿರವ. ಇಷ್ಟು ದಿನ ಇರಬಹುದೇ ಇವ್ರನ್ನ ಬಿಟ್ಟು ಅಂತ ಹೇಳ್ಬಿಟ್ಟು ದೇವಿ ಮರುತ್ತಾ ಇದ್ದಾಳಂತೆ, ದುಃಖ ಪಡ್ತಿದ್ದಾಳಂತೆ. ತೊಡೆಯ ಮೇಲುಡುಗಿದಳು 3 ತಳುಹಿದಳು ಅಂಗವನ್ನು ಕಂಗಳ ಕಡೆಯ ಆನಂದುದಕದಲ್ಲಿ ಮಹಾಪುತ್ರ ಸ್ನೇಹದಲ್ಲಿ, ಪುತ್ರ ಸ್ನೇಹದಲ್ಲಿ ಮಿಡಿಕುರಿಂದೇನು ಫಲವೈ ಕಡುಬಡಲಿದರೆ ಮಕ್ಕಳಿದರೆ ನುಡಿಯಿರೇನ ನೀವೇ ಎಂದಳು ದೇವಿ ಕರುಣದಲ್ಲಿ, ದೇವಿ ಕರುಣದಲ್ಲಿ. ದೇವಿಯು 3 ಮಕ್ಕಳನ್ನು ತೊಡೆಯ ಮೇಲೆ ಇರಿಸ್ಕೊಳ್ತಿದ್ದಾಳಂತೆ. 3 ಮಕ್ಕಳನ್ನು ತೊಡೆಯ ಮೇಲೆ ಇರಿಸಿ ಆನಂದೋದಕದಿಂದ, ಆನಂದ ಉದಕ ಅಂದ್ರೆ ಆನಂದ ಅಂದ್ರೆ ಕಣ್ಣೀರು, ಮಮತೆಯ ಕಣ್ಣೀರು, ಒಂದು ಪ್ರೀತಿಯ ಕಣ್ಣೀರು, ಆನಂದದ ಕಣ್ಣೀರಿಂದ ಉದಕ ಅಂದ್ರೆ ನೀರು, ಉದಕದಿಂದ ಮಕ್ಕಳ ಪ್ರೇಮದಿಂದ ಶರೀರವನ್ನ ಅಪ್ಪಿಕೊಳ್ತಾ ಇದ್ದಾಳಂತೆ. ಅಪ್ಪಿಕೊಂಡಳು ನಮ್ಮನ್ನು. ದುಃಖಿಸೋದ್ರಿಂದ ಫಲವೇನಿದೆ? ಹೌದು, ನಾನು ಅಳ್ತಾ ಇದ್ದೀನಿ, ನಾನು ದುಃಖ ಪಡ್ತಿದ್ದೀನಿ, ಅದರಿಂದ ಬರೋ ಫಲನಾದ್ರೆ ಏನು? ಬಹಳ ಕಷ್ಟಪಟ್ಟಿರಿ ಮಕ್ಕಳರ, ಈಗೋ ಏನು ಬೇಕಾದಿದು ಕೇಳಿರಿ, ನಾನು ಕೊಡುವೆನೆಂದಳು ದೇವಿ ಅಂದು ಅಂತಃಕರಣದಿಂದ ನುಡಿತಾ ಇದ್ದಾಳೆ ದೇವಿ. ನಿಮಗೇನು ಬೇಕಾದ ಕೇಳ್ರಿ ಮಕ್ಕಳ, ನಾ ಕೊಡ್ತೇನೆ. ಬೇಡಿ ವರಗಳ ಮಕ್ಕಳೇ ನೀವು ನೋಡಿ ಬೇಕಾದಿದನ ಹೀವೆನು ಮಾಡದಿರಿ ಸಂದೇಹ ಮನವ ವಿಚಾರಿಸಿಯೇ ನೀವು. ಆಡಿರೆಂದಿನ ಚರಣಕ್ಕೆ ನಾವು ನೀಡಿದೆನು ಮಸ್ತಕವ ವರವನ್ನು ಬೇಡಲಿಕ್ಕೆ ನಾವಲ್ಲವೆಂದವು ದೇವಿಗೆದುರಾಗಿ. ಇದು ವಿಚಾರವಂತರ ಲಕ್ಷಣ. ಇದು ದೇವ್ರ ಹತ್ರ ಬಹಳ ಜನ ಹೋಗ್ತಾರ್ರಿ, ವರವನ್ನು ಬೇಡಬಾರದು. ದೇವ್ರ ಹತ್ರ ಯಾರೇ ಹೋದ್ರು, ದೇವಿ ಹತ್ರ ಹೋಗ್ಲಿ, ಶಿವನ ಹತ್ರ ಹೋಗ್ಲಿ, ಹರಿಹರ ಬ್ರಹ್ಮ ಯಾರ ಹತ್ರ ವರವನ್ನು ಬೇಡಬಾರದು. ನಮಗೆ ನಾವು ಕೊಡು ಬಿಡು, ಆದ್ರೆ ನೀವು ತೃಪ್ತರಾಗುವ ಭಾವದಲ್ಲಿರ್ಬೇಕು. ಭಗವಂತ ಈ ನಿತ್ಯ ವಸ್ತುಗಳ ಬಗ್ಗೆ ಆಸೆ ಪಡಬಾರ್ದು. ಹಾಗಾಗಿ ಇಲ್ಲಿ ವರ ಬೇಡ ಅಂತಿದ್ದಾರೆ. ಮಕ್ಕಳರೇ, ನೀವು ವಿಚಾರಿಸಿ ಬೇಕಾದ ವರವನ್ನು ಬೇಡಿರಿ ಅಂತಿದ್ದಾಳೆ ದೇವಿ. ಅದನ್ನು ಕೊಡುವನೆ ಅಂತಿದ್ದಾಳೆ ದೇವಿ. ಕೊಡುವಳು ಇಲ್ಲೋ ಎಂಬ ಸಂಶಯ ಮಾಡಬೇಡಿರಿ.
ನೋಡಿ ಬೇಕಾದ ಈವನ ಮಾಡದಿರಿ ಸಂದೇಹ ಮನ ವಿಚಾರಿಸಿ. ಮಾಡದಿರಿ ಸಂದೇಹ, ಅನುಮಾನ ಪಡದೇ ಇರಿ, ಮನವನ್ನು ವಿಚಾರಿಸಿ, ನಿಮ್ಮ ಮನಸ್ಸನ್ನು ವಿಚಾರಿಸಿ. ಆಡಿರೆಂದಿನ ಚರಣಕ್ಕೆ ನಾವು ನೀಡಿದೆವು ಮಸ್ತಕವನ್ನು. ಹಂಗ ಆಡಿದಂತ ತಕ್ಷಣ ಚರಣಕ್ಕೆ, ದೇವಿ ಪಾದಕ್ಕೆ ನೀಡಿದೆವು ಮಸ್ತಕವನ್ನ. ಆ ದೇವಿ ಪಾದಕ್ಕೆ ಮತ್ಸಕ ಇಟ್ರಂತೆ. ಬೇಡಲಿಕ್ಕೆ ನಾವಲ್ಲವೆಂದವು, ದೇವಿಗೆ ಎದುರಾಗಿ ನಿಂತು ಹೇಳಿದ್ರಂತ, ನಾವಲ್ಲೇ, ವರ ಬೇಡ ನಮಗೆ. ನಿನ್ನನೆ ಕಳಕೊಂಡು ನಾವೇ ನಿನ್ನ ಕಾಂಬೆ ಎನ್ನುತ್ತಲಿದ್ದೆವು, ನಿನ್ನ ಬಿಟ್ಟಿ ವರವ ಬಯಸುವರೆಂತ ಮೂಢರು. ನಿನ್ನ ಸ್ಮರಣೆಯು, ನಿನ್ನ ಸೇವೆಯು, ನಿನ್ನ ಮೂರ್ತಿಯು, ನಿನ್ನ ಧ್ಯಾನವು, ನಿನ್ನ ಒಂದು ತಿರುವುದೇ ವರವೆಂದಳ ದೇವಿ, ವರವೆಂದಳ ದೇವಿ. ನಿನ್ನನ್ನ ಕಳ್ಕೊಂಡು ನಾವೇ, ನಿನ್ನನ್ನು ಕಳ್ಕೊಂಡಿವಿ ಇಷ್ಟು ದಿವಸ, ನಿನ್ನ ಎಂತ ಕಾಣ್ತೀವೋ ಅಂತ ಕೇಳಿ ಇಷ್ಟು ದಿವಸ ಬಯಸಿ ಕಾಡಿ ನಿನ್ನ ಕಾಣ್ತಾ ಇದ್ದೇವೆ. ಮತ್ತ ನಿನ್ನ ಬಿಟ್ಟು ಇರುವುದೆಂತ, ನೀನ್ ನಮ್ಮ ಜೊತೆಗಿದ್ರೆ ಅದೇ ನಮ್ಮ ವರ. ನಿನ್ನನ್ನು ಬಿಟ್ಟು ನಾವು ವರ ಕೇಳಿದ್ರೆ ನಮ್ಮಂತ ಮೂರ್ಖರೇ ಯಾರಿಲ್ಲ ಅಂತಿದ್ದಾರೆ ಹರಿಹರ ಬ್ರಹ್ಮಾದಿಗಳು. ನಿನ್ನ ಸ್ಮರಣೆ, ನಿನ್ನ ಸೇವೆ, ನಿನ್ನ ಮೂರ್ತಿ, ನಿನ್ನ ಧ್ಯಾನ ಸದಾ ನೀ ನನ್ನ ಹತ್ರ ಇರ್ಬೇಕು ಎನ್ನುವುದೇ ನಮಗ್ ವರ. ನೀನು ಬಿಟ್ಟು ಮತ್ತೆ ಬೇರೆ ವರ ನಮಗೆ ಬೇಡ. ಇಲ್ಲಿ ವಿಚಾರ ಏನಂತಪ್ಪ ಅಂದ್ರೆ, ಭಕ್ತಿ ಕೇಳ್ತಾ ಇದ್ರ. ಭಕ್ತಿ ಅಂದ್ರೆ ಶರೀರೇಂದ್ರಿಯಗಳು, ಪ್ರಾಣಾದಿಗಳಿಂದ ತನ್ನ ಆತ್ಮನಲ್ಲಿ ನಿರತಿಶಯ ಪ್ರೇಮವನ್ನು ಪರಮಾನಂದ ಸ್ವರೂಪ ದೇವಿಯಲ್ಲಿಡುವುದೇ ಭಕ್ತಿಯಾಗಿದೆ. ಶರೀರೇಂದ್ರಿಯ ಪ್ರಾಣಾದಿಗಳನ್ನ ಆತ್ಮನಲ್ಲಿಯ ನಿರುತೇಶ ಪ್ರೇಮವನ್ನು ಪರಮಾನಂದದಿಂದ, ಆನಂದ ಉಕ್ಕುಬೇಕ್ರಿ ಒಳಗ, ನಿಮ್ಮ ಹೃದಯದಿಂದ ಆನಂದ ಉಕ್ಕಿ ದೇವಿಯ ಪಾದದಲ್ಲಿ ಇಡಿಸುವುದೇ ಭಕ್ತಿಯಾಗಿದೆ. ಇಷ್ಟ ದೇವತೆಯ ಹೊರತು ದುಃಖ, ಅಶುಚಿ, ಅನಿತ್ಯವಾದ ವಿಶ್ವರೂಪ ವಿಷಯಗಳನ್ನು ಬೇಡುವುದು ಲಕ್ಷಣವಲ್ಲ. ಅದು ಬಿಟ್ಟು ನಮಗೆ ಕಾರ್ ಬೇಕು, ಮನೆ ಬೇಕು, ಬಂಗ್ಲೆ ಬೇಕು, ನಮಗೆ ಆ ಕಾಯಿಲೆ ವಾಸಿ ಮಾಡು, ಅದನ್ ಮಾಡು, ಇದನ್ ಮಾಡು, ಅದು ಕೊಡು, ಇದು ಕೊಡು ಬೇಡುವುದು ಭಕ್ತರ ಲಕ್ಷಣವಲ್ಲ. ದರ್ಶನವೇ ದುರ್ಲಭ. ದರ್ಶನ ಕೊಟ್ಟು ವರದಾನವು ಕಡಿಮೆಯೇ. ವರದಾನವೇ ಅದಕ್ಕಿಂತಲೂ ಇನ್ನು ನಾವು ವರವನ್ನು ಕೇಳಬಾರದು. ದೇವಿಯನ್ನು ಮನಸ್ಸಿಂದ ಧ್ಯಾನಿಸಿ ಅಚಲ ಪ್ರೇಮವನ್ನ ಕೊಡು, ನಿನ್ನ ಪ್ರೇಮವನ್ನು ಕೊಡು, ನೀನೇ ನಮ್ಮ ಜೊತೆಗಿರು ಎಂದುವುದು ಜಾಣತನ ಎಂದು ವಿಚಾರ ಮಾಡ್ತಾ ಇದ್ದಾರೆ ಹರಿಹರ ಬ್ರಹ್ಮಾದಿಗಳು. ನೀನು ಪ್ರೇಮವೇ ಜಾಣತನ ಅಂತ ವಿಚಾರ ಮಾಡ್ತಾ ಇದ್ದಾರೆ. ಅಮೂಲ್ಯ ರತ್ನವು ನೀನೇ, ಅಮೂಲ್ಯ ರತ್ನ. ಗಾಜಿನ ಚೂರನ್ನು ಬಿಟ್ಟು, ವಜ್ರವನ್ನು ಬಿಟ್ಟು ಗಾಜಿನ ಚೂರು ಬೇಡದಂತಾಗ್ತದೆ ವರ. ಕಾಮಧೇನು ಹತ್ರವೇ ಇಟ್ಟುಕೊಂಡು ಬಂಜೆಯ ಗೋವಿಗೆ ಹಾಲು ಕೊಡೆಂದು ಕೇಳಿದಂತಾಗ್ತದೆ ವರ. ಕಾಮಧೇನು ನೀನು, ವಜ್ರಗಿಂತಲೂ ಮಿಗಿಲಿನ ನಿನ್ನ ಬಿಟ್ಟು ನಮಗೆ ವರ ಬೇಡ ಅಂತ ಹೇಳ್ತಾ ಇದ್ದಾರೆ ಹರಿಹರ ಬ್ರಹ್ಮಾದಿಗಳು. ಅನಿಚ್ಛೈವ ಪರಮಂ ಪದಂ ಎಂಬಂತೆ ಏನೂ ಇಚ್ಛೆ ಇಲ್ಲದಿರುವುದೇ ದೇವಿಯ ಸ್ವರೂಪ. ಅದೇ ಮೇಲಾಗಿ ವರವಾಗಿದೆ. ಏನೂ ಇಚ್ಛೆ ಇಲ್ಲದಿರುವುದೇ ಈ ದೇವಿಯ ಸ್ವರೂಪವೇ ನಮಗೆ ವರ. ಅದೇ ವರ ಅಂತ ಹೇಳ್ತಾರೆ ಹರಿಹರ ಬ್ರಹ್ಮಾದಿಗಳು. ಬರೋಣ. ಅವನಾಗಲಿ ದೇವಿ ಚರಣವ ವಿಭಜಿಸುವನವನೇ ಪುಣ್ಯನು. ಅವನಾಗಲಿ ದೇವಿ ಚರಣವ ವಿಭಜಿಸುವನವನೇ ಪುಣ್ಯನು. ಕೇವಲದ ಪರತತ್ವವನ್ನು ಹೊಂದುವುದು ಇದು ಸತ್ಯ. ದೇವಿ ನಿನ್ನಯ ಸೇವೆಯಲ್ಲದೆ ಆವುದೆಮಗೆ ಈಯಬೇಡು, ಇವುದೆಮಗೆ ವರವೆಮಗೆ ಬಳಕೆಂದಳ ದೇವಿ. ಯಾವನೇ ಆಗಲಿ ದೇವಿಯ ಪದವನ್ನು ವಿಚಾರಪೂರ್ವಕ್ಕೆ ಬದಿಸುವನು ಅವನೇ ಪುಣ್ಯವಂತ. ದೇವಿಯ ಪಾದ ಪಂಕಜವನ್ನು, ದೇವಿಯ ಪಾದ ಕಮಲವನ್ನು, ದೇವಿಯ ಸ್ವರೂಪ ಲಕ್ಷಣವನ್ನು ಭಜಿಸುವನವನೇ ಪುಣ್ಯವಂತ. ಪರಿಪೂರ್ಣ ಪರಮಾತ್ಮ ಸ್ವರೂಪವನ್ನು ಸತ್ಯವಾಗಿ ಹೊಂದುವನು. ಪರಿಪೂರ್ಣ ಪರಮಾತ್ಮನ ಸ್ವರೂಪವನ್ನು ಸತ್ಯವಾಗಿ ಅವನು ಹೊಂದುತ್ತಾನೆ. ದೇವಿ, ನಿನ್ನ ಸೇವೆಯ ಹೊರತು ಯಾವುದು ನಮಗೆ ಕೊಡಬೇಡ. ನಿನ್ನ ನೆನೆಗುವುದೇ ಕೊಡು ನಮಗೆ. ನಿನ್ನ ಸ್ಮರಣೆಗಿರುವುದೇ ಕೊಡು. ನೀನೇ ನಮ್ಮ ಹತ್ರಗಿರು ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ದೇವಿ ಅನ್ನುತ್ತಾಳೆ. ದೇವಿ ಅನ್ನುತ್ತಿಲ್ಲ. ಇತ್ಯವರವನ ಮಕ್ಕಳೇ ನಿಮಿತ್ತ ಆಗಲಿ ಜೀವಿಪೇನ ಎತ್ತು ಹೋಗುವುದು ಇಷ್ಟು ದಿನವಿಗಲಿದ್ದಿತೆ ಸಾಕು. ಮತ್ತೆ ನೀವಿನಿದ್ದರೆ ಎತ್ತವಿರುತ್ತೆ ನಾನಿತ್ತ ಕೇಳಿದ್ರೆ ನೀವೇನಾ ನಿಜವೆಂದಳ ದೇವಿ.
ನಿಜವೆಂದಳಾ ದೇವಿ, ನಿಜವೆಂದಳಾ ದೇವಿ. ಮಕ್ಕಳರ ವರವನ್ನು ಕೊಡುತ್ತೇನೆ, ನಿಮ್ಮ ಇರುವಿಕೆಯನ್ನು ಬಿಟ್ಟು ನಾನು ಜೀವಿಸುವೆನೇನು? ಯಾವ ಕಡೆಗೆ ಹೋಗುವೆನು? ಇಷ್ಟು ದಿನ ಓದದ್ದೇ ಸಾಕು, ಇಷ್ಟು ದಿನ ಇದ್ದದ್ದೇ ಸಾಕು. ನೀವಿದ್ದಲ್ಲಿಯೇ ನಾನಿರ್ತೇನೆ, ನೀವಿರುವಲ್ಲೇ ನಾನಿರ್ತೇನೆ. ಇದೇ ಮಕ್ಕಳರ ಕೇಳಿ, ಇದು ಸತ್ಯವೆಂದಳಾ ದೇವಿ, ಸತ್ಯವೆಂದಳಾ ದೇವಿ. ಕೇಳಿರೆ ಮಕ್ಕಳಿರ ಈ ಜಗ ಪಾಲಿಸಿರಿ ನೀವು ಮೂವರದಿಕೆ, ಮೇಲು ಕರ್ತೃಗಳಿಲ್ಲ ನೀವೇ ಕರ್ತೃವೇ ಜಗಕ್ಕೆ. ಕೇಳು ಸೃಷ್ಟಿಯ ಬ್ರಹ್ಮ ಮಾಡಲಿ, ಕೇಳು ಸ್ಥಿತಿಯನ್ನು ವಿಷ್ಣು ಮಾಡಲಿ, ಕೇಳು ಲಯವನ್ನು ರುದ್ರ ಮಾಡಲಿ ಎಂದಳಾ ದೇವಿ, ಎಂದಳಾ ದೇವಿ, ಎಂದಳಾ ದೇವಿ. ಎಲೆ ಮಕ್ಕಳಿರ, ನೀವು ಮೂವರು ಈ ಜಗತ್ತನ್ನು ರಕ್ಷಿಸಿರಿ. ನನಗೆ ಬಹಳ ಬ್ರಹ್ಮಾಂಡವಿದ್ದಾವೆ, ಇದರಂತ ಬಹಳ ಬ್ರಹ್ಮಾಂಡಗಳು. ಎಲ್ಲರಲ್ಲೂ ಮಕ್ಕಳನ್ನು ನಾನು ಪಾಲಿಸಬೇಕು. ಮಕ್ಕಳಿರ, ನೀವು ಈ ಜಗತ್ತನ್ನು ರಕ್ಷಿಸಿರಿ. ಇದಕ್ಕೆ ಮೇಲೆ ಒಡೆಯರಿಲ್ಲ, ನೀವೇ ಒಡೆಯರಾಗಿ ನಡೆಯಿರಿ. ಜಗತ್ತಿನ ಉತ್ಪತ್ತಿಯನ್ನು ಬ್ರಹ್ಮ ಮಾಡಲಿ, ಜಗತ್ತಿನ ಸಂರಕ್ಷಣೆಯನ್ನು ವಿಷ್ಣು ಮಾಡಲಿ, ಜಗತ್ತಿನ ಲಯವನ್ನು ರುದ್ರ ಮಾಡಲಿ ಎಂದಳಾ ದೇವಿ. ನಡೆಯಿರಿ ಬ್ರಹ್ಮಾಂಡಕ್ಕೆ ನೀವು ಒಡೆಯರಾಗಿರಿ ಎನ್ನಲು ಪರ ಬ್ರಹ್ಮ ಹೊರಳು ತಲೆ ಬೇಡವು ದೇವಿ, ಬೇಡವು ಈ ಜಗವ. ಹಿಡಿದು ನಿನ್ನಯ ಪಾದ ಬದಿಸಿ ಕಡೆಗೆ ಕಂಡು ನಿನ್ನ ನೀಜಗ ತೊಡರು ಬೇಡವು, ಬೇಡವು ಮರವೆಂಬುದು ಮಗಳೆಂದಳಾ ದೇವಿ, ಮಗಳೆಂದಳಾ ದೇವಿ, ಮಗಳೆಂದಳಾ ದೇವಿ. ನೋಡಿ ಎಷ್ಟು ವಿಶೇಷದ. ಹರಿಹರ ಬ್ರಹ್ಮಾದಿಗಳು ಕೊಟ್ಟವರ ಬೇಡ ಅಂತದ್ರಲ್ಲಿ. ನೀವು ಮೂವರು ಈ ಬ್ರಹ್ಮಾಂಡಕ್ಕೆ ಒಡೆಯರಾಗಿರಿ, ನಡೆಯಿರಿ ಎಂದಾಗ ದೇವಿ ಪಾದದ ಮೇಲೆ ಬಿದ್ದು ಹೊರಳಾಡ್ತಾ ಇದ್ದಾರಂತೆ. ಇವರು ಹರಿಹರ ಬ್ರಹ್ಮಾದಿಗಳು ಕಾಲಿಗೆ ಬೀಳ್ತಾ ಇಲ್ಲ, ಬಿದ್ದು ಹೊರಳಾಡ್ತಾ ಇದ್ದಾರಂತೆ. ದೇವಿ, ಈ ಜಗತ್ತಿನ ಒಡೆತನವು ನಮಗೆ ಬೇಡ, ಜಗತ್ತಿನ ಗೊಂಗಾಟ ಬೇಡ, ಜಗತ್ತಿನ ಜಂಜಾಟ ನಮಗೆ ಬೇಡವೇ ಬೇಡ. ನಿನ್ನ ಪಾದ ಹಿಡಿದು ಬದಿಸಿದೆವು, ಕಡೆಗೆ ನಿನ್ನನ್ನೇ ನಾವು ಕಂಡೆವು. ಈ ಜಗತ್ತು ಬೇಡ, ಅದರಲ್ಲಿ ನಿನ್ನನ್ನು ಮರೆತೀವಿ. ಈ ಜಗತ್ತಿನಲ್ಲಿ ಹೋದ ನಿನ್ನನ್ನು ಮರೆತು ಬಿಡ್ತೇವೆ. ದೇವಿ ಪುನಃ ಹೇಳುತ್ತಿದ್ದಾಳೆ, ಅಂದ ಮಾತಿಗೆ ಪುನಃ ಹೇಳುತ್ತಿದ್ದಾಳೆ. ಮೆರೆವ ನರಿಯನು ಏಲಿಕೇನ ನಿರುವೆಯೊಬ್ಬಳು, ಯಾಕೆ ನಿಮಗೆ ಮರಳುತನ ಸ್ವಾತಂತ್ರ್ಯವಿಲ್ಲವು ಎನ್ನ ಸೂತ್ರವಿದ. ಅರಿಯಲಿ ಬ್ರಹ್ಮಾಂಡನಂತವು ಚರಿಸುವ ಎನ್ನಾಶ ಇದಕ್ಕೆ, ಪರಮದೇವಿ ವಿಲಾಸವದೆ ಹೋಗೆಂದಳಾ ದೇವಿ, ಹೋಗೆಂದಳಾ ದೇವಿ, ಹೋಗೆಂದಳಾ ದೇವಿ. ನೋಡಿ ದೇವಿ ಏನಂತ ಹೇಳ್ತಾಳಂದ್ರೆ, ಮರೆಯುವುದನ್ನಾಗಲಿ ಅರಿಯುವುದನ್ನಾಗಲಿ ಕೊಡುವುದನ್ನಾಗಲಿ ಕೊಡದೇ ಇರುವುದನ್ನಾಗಲಿ ಎಲ್ಲವೂ ನಾನೇ. ಈ ಹುಚ್ಚುತನ ನಿಮಗೇಕೆ, ಈ ಮರಳುತನ ನಿಮಗೇಕೆ? ಮರೆವನವನು ಈ ಎಲಿಕೇನ ನಿರುವ ಎಬ್ಬಳು, ಯಾಕೆ ನಿಮಗೆ ಈ ಮರಳುತನ ಸ್ವಾತಂತ್ರ್ಯವಿಲ್ಲವೋ ಎನ್ನ ಸೂತ್ರವಿನ. ಎಲ್ಲವೂ ನನ್ನ ಆಶ್ರಯದಲ್ಲಿದೆ, ಎಲ್ಲವೂ ಯಾರಿಗೂ ಸ್ವತಂತ್ರವಿಲ್ಲ ನನ್ನ ಬಿಟ್ಟು, ಎಲ್ಲವೂ ನಾನೇ. ತಿಳಿದು ವಿಚಾರಿಸಿದರೆ ಅನಂತ ಬ್ರಹ್ಮಾಂಡಗಳು ನನ್ನ ಆಶ್ರಯದಲ್ಲಿ ನಡೀತಿದೆ. ಅನಂತ ಬ್ರಹ್ಮಾಂಡಗಳು, ಕೋಟಿ ಕೋಟಿ ಲಕ್ಷ ಲಕ್ಷಕ್ಕೂ ಮಿಗಿಲಾದ ಬ್ರಹ್ಮಾಂಡಗಳು ನನ್ನ ಆಶ್ರಯದಲ್ಲಿ ನಡೀತಾ ಇದೆ. ಪರಮದೇವಿಯೇ ಕರ್ತು, ನಾನೇ ಅದಕ್ಕೆ ಕರ್ತು. ನೀವು ಹೋಗಿರಿ, ಹುಚ್ಚುತನ ಬಿಟ್ಟು ಹೋಗಿರಿ ಅಂತೇಳಿ ದೇವಿ ಬ್ರಹ್ಮಾಂಡಕ್ಕೆ ಕಳಿಸ್ತಾ ಇದ್ದಾಳೆ. ನೀಚನು ನಿಮಗೆ ನಮಗೆ ಭಾವ ಭೇದವ ಮಾಡುವ ಹದಮನು, ಕೇವಲ ನರಕದೋಳು ಇಳುವನು ನಿಮಗೆ ನಮಗೈಕ್ಯ. ಮಾಡುವನವನೇ ಪುಣ್ಯನು, ದೇವಿ ಸಾಕ್ಷಾತ್ಕಾರನಾಗುವ ಮೂವರ ಅವತಾರಗಳಿನ ಸತ್ಯಂದಳಾ ದೇವಿ, ಸತ್ಯಂದಳಾ ದೇವಿ, ಸತ್ಯಂದಳಾ ದೇವಿ. ಇಲ್ಲಿ ನೋಡ್ರಿ, ಅರ್ಥ ಮಾಡ್ಕೊಳ್ಳಂತ ವಿಚಾರ ಐತಿ. ಯಾವ ನೀಚನು ನಮಗೆ ನಿಮಗೆ ಭಾವ ಭೇದ ಮಾಡ್ತಾನೋ ಆ ಅಧಮನು ಸದಾ ನರಕದಾಗ ಬೀಳ್ತಾನಂತೆ. ಹರಿ ದೊಡ್ಡವ, ಹರ ದೊಡ್ಡವ, ವಿಷ್ಣು ದೊಡ್ಡವ, ದೇವಿ ದೊಡ್ಡವ ಅಂತೇಳಿ ಇಲ್ಲಿ ಯಾರಿಗೂ ಭೇದವನ್ನು ಮಾಡಬಾರ್ದಂತೆ. ಅವನು ಸದಾ ನರಕಕ್ಕೆ ಬೀಳ್ತಾನೆ, ನರಕಕ್ಕೆ ಬೀಳ್ತಾನೆ. ಯಾವನು ನನ್ನನ್ನು ನಿಮ್ಮನ್ನು ಒಂದೇ ಎಂದು ತಿಳಿತಾನ ಅವನೇ ಪುಣ್ಯವಂತನು. ದೇವಿಯ ಸ್ವರೂಪದ ಅನುಭವನುವಂತಾನೆ, ಅವನೇ ವಂತಾನೆ. ಈ ಜಗತ್ತಿಗೆ ಒಂದೇ ಸ್ವರೂಪ. ಜಗತ್ತಿನ ಉತ್ತ್ಯಾದಿಗಳು ತ್ರಿಮೂರ್ತಿಗಳು ಅವತಾರ ಮಾಡಿದ್ದಾವೆ ಅಷ್ಟೇ. ಅಭೇದ ಭಾವನೆ, ಒಬ್ಬನೇ ದೇವತೆ ಹೊರತು ಅನ್ಯ ದೇವರಿಲ್ಲ. ಶ್ರುತಿಗಳು ಮತ ತತ್ವಗಳು ಸಾರುತ್ತೇವೆ, ಹರಿಹರಲ್ಲಿ ಭೇದ ಕಾಣದಿರಿ, ಕೀಳುತನ ಮಾಡದಿರಿ. ಹೇಗೆ ಇಲ್ಲಿ ಬೇರೆ ಅನ್ಯ ವಿಚಾರ ಅಂದ್ರೆ, ವ್ಯಾಸರು ಹರನ ನಿಂದಿಸಿ ಹರಿಯ ಸ್ತುತಿಸಿ ತೋಳುಗಳನ್ನು ಕಳೆದುಕೊಂಡ್ರಂತೆ. ವ್ಯಾಸರು ಹರನನ್ನು ನಿಂದಿಸಿ ಅಂದ್ರೆ ಶಿವನನ್ನು ನಿಂದಿಸಿ, ಶಿವನನ್ನು ಬೈದು ಹರಿಯ ಸ್ತುತಿಸಿ ತೋಳುಗಳು ಕಳೆದುಕೊಂಡರು. ಹಿರಣ್ಯಕಶ್ಯಪನು ಹರನ ಸ್ತುತಿಸಿ ಹರಿಯ ನಿಂದಿಸಿ ಪ್ರಾಣವನ್ನು ಕಳೆದುಕೊಂಡ. ಇಲ್ಲಿ ಮೂಲ ಒಂದೇ ವಸ್ತುವನ್ನು ದೇಶ ಕಾಲ ಪರಿಸ್ಥಿತಿಗಳಿಂದ
ಮೇಲಿಂದ ಅನೇಕ ಮತದವರು ಶಿವ, ನಾರಾಯಣ, ಈಶ್ವರ, ಪುರುಷ, ಶೂನ್ಯ, ರಾಮ, ರಹಿಮ ಹಲವಾರು ಪೂಜಿಸ್ತಾ ಇದ್ದಾರೆ. ಮೂಲ ಒಂದೇ ಸ್ವರೂಪ, ಎಲ್ಲವೂ ನಾನೇ. ಇಷ್ಟಾರ್ಥ ಕೊಡಲು ಈಶ್ವರ ಸ್ವರೂಪವೇ ನಾನೇ, ಮೋಕ್ಷ ಕೊಡುವ ಸದಾಶಿವನೇ ನಾನೇ, ಗುರುವು ನಾನೇ, ನನಗೆ ಯಾವ ವಸ್ತುವಿಗೂ ಭೇದವಿಲ್ಲ, ಸರ್ವ ಜ್ಯೋತಿ ಸ್ವರೂಪವೇ ನಾನಿದ್ದೇನೆ, ಹರಿಹರಾದಿಗಳಲ್ಲಿ ಭೇದ ಭಾವ ಮಾಡಬೇಡ್ರಿ ಅಂತ ಹೇಳ್ಬಿಟ್ಟು ಈ ವಾಕ್ಯದ ಅರ್ಥ. ನಿಮಗೆ ನಮಗೈಕ್ಯ ಮಾಡುವನು ಅವನೇ ಪುಣ್ಯನು. ನಿಮ್ಮ ಭಜನೆಯೇ ಎಲ್ಲ ಭಜನೆಯು, ನಿಮ್ಮ ಸ್ತುತಿಯೇ ಎಮ್ಮ ಸ್ತುತಿಯಿದು, ನಿಮ್ಮ ಮೂರ್ತಿ ಎಮ್ಮ ಮೂರ್ತಿಯು ಸತ್ಯ ಸತ್ಯವಿದು. ಸುಮ್ಮನೆ ನೀವು ನಡೆಯಿರೆಂದು ಎಮ್ಮ ನಪ್ಪಿಯ ಕೊಳ್ಳುತ್ತಲೇ ಗಗನದು, ಅಮ್ಮ ತಾನು ದೃಶ್ಯವಾದಳು ಬಸವ ಕೇಳೆಂದ, ಬಸವ ಕೇಳೆಂದ, ಬಸವ ಕೇಳೆಂದ, ಬಸವ ಕೇಳೆಂದ. ನಿಮ್ಮ ಭಜನೆಯೇ ನನ್ನ ಭಜನೆ. ನೋಡಿ ಎಷ್ಟು ಅದ್ಭುತವಾಗಿ ಹೇಳ್ತಾ ಇದೆ. ಯಾರಾದ್ರೂ ಹೇಳ್ತಾರೇನ್ರಿ? ನಿಮ್ಮ ಭಜನೆ ನನ್ನ ಭಜನೆ, ನನ್ನ ಭಜನೆಯೇ ನಿಮ್ಮ ಭಜನೆ, ನಮ್ಮ ಸ್ತುತಿಯೇ ನಿಮ್ಮ ಸ್ತುತಿಯು, ನಿಮ್ಮ ಸ್ತುತಿಯೇ ನನ್ನ ಸ್ತುತಿಯು. ನಿನ್ನ ಮೂರ್ತಿಗಳೇ ನನ್ನ ಮೂರ್ತಿ, ನನ್ನ ಮೂರ್ತಿಯೇ ನಿನ್ನ ಮೂರ್ತಿ, ನಿಜವಾಗಿಯೂ ಸತ್ಯವಿರುವುದು. ಸುಮ್ಮನೆ ನಡೆಯಿರಿ ಎನ್ನುತ್ತಾ ಅಮ್ಮ ಆನಂದದಿಂದ ಅಮ್ಮ ಆ ಮೂವರನ್ನು ಅಪ್ಪಿಕೊಳ್ತಾ ಇದ್ದಾಳಂತೆ, ಅಪ್ಪಿಕೊಂಡು ಆಕಾಶದಲ್ಲಿ ಕಾಣದಂತಾದಳಂತೆ, ಮಾಯವಾದಳಂತೆ. ಬಸವ ಕೇಳೆಂದ, ಬಸವ ಕೇಳೆಂದ, ಅಮ್ಮ ತಾನ್ ಅದೃಶ್ಯವಾದಳು, ಬಸವ ಕೇಳೆಂದ, ಗಗನದಳು ಅಮ್ಮ ತಾನ್ ಅದೃಶ್ಯವಾದಳು. ಮಾಯವಾಗಿ ಹೋಗಿ ದೇವಿಯು ಮಾಯವಾಯಿತು, ನೆರೆದ ಪ್ರಜೆಗಳು ಮಾಯವಾಯಿತು, ಸ್ವಪ್ನದಂದದಿ ಅಮ್ಮ ಕಣ್ಮನಕೆ ಮಾಯವಾಯಿತು. ದೇವಿ ಕಂಡದು ತಾಯಿ ಅಡಗಲು, ಮೂವರುಳಿದು ಕಾಯಬೇಕೆಂದವು ಚಿದಾನಂದಾತ್ಮ ಗುರುವರನ, ಚಿದಾನಂದಾತ್ಮ ಗುರುವರನ, ಚಿದಾನಂದಾತ್ಮ ಗುರುವರನ. ಇತಿ ಶ್ರೀಮತ್ ಪರಮಹಂಸಃ ಪರಿವ್ರಾಜಕಾಚಾರ್ಯ ಶ್ರೀ ಚಿದಾನಂದ ಗುರುವರ್ಯ ಚರಣ ಪದ್ಮದ್ವಿರೇಪಃ ಶ್ರೀ ಚಿದಾನಂದ ಅವಧೂತ ವಿರಚಿತ ಪಾರ್ವತಿ ಮಹಾತ್ಮೆಯು ತ್ರಿಮೂರ್ತಿಗಳು ವರಪ್ರಧಾನ ನಾಮ ದ್ವಿತೀಯೋಧ್ಯಾಯಂ ಸಂಪೂರ್ಣಂ ಅಂತು ಅಧ್ಯಾಯಕಂ 2 ಪದಂ 122 ಪೀಠಿಕಾ ಪದಂ 19 81 ಪದಂ. ಮಂಗಳಮಸ್ತು. ಮಾಯವಾದರು ದೇವಿ, ಮಾಯವಾದರು ಪ್ರಜೆಗಳು, ಮಾಯವಾದರು ಕೋಟಿ ಕೋಟಿ ಸೂರ್ಯನಂತ ಪ್ರಕಾಶಮಾನವಾಗಿ ಬೆಳಗುವ ದೇವತೆಗಳು, ಮಾಯವಾದರು ಸ್ವಪ್ನದಂದದಿ ಎಮ್ಮ ನಾವು ಕನಸು ಕಂಡವು ಎಂಬಂತೆ ಮಾಯವಾದರು. ಎಮ್ಮ ಕಣ್ಮನಕೆ ಮಾಯವಾಯಿತು. ದೇವಿ ಕಂಡದು ತಾಯಿ ಅಡಗಲು, ನಾವು ತಾಯಿನೂ ಅಡಗಿಕೊಂಡಳು. ಮೂವರುಳಿದೆವು. ಚಿದಾನಂದ ಆತ್ಮ ಗುರುವರನ ಅಡಿಗಡಿಗೆ ನೆನೆದರು ಚಿದಾನಂದ ಆತ್ಮ ಗುರುವರ. ಜೈ ಮಂಗಳಂ, ಜೈ ನಮ ಪಾರ್ವತೀಪತಿ ಶಿವ ಹರ ಹರ ಮಹಾದೇವ್. ಇಲ್ಲಿಗೆ ದೇವಿ ಮಹಾತ್ಮೆ 2ನೇ ಅಧ್ಯಾಯ ಸಂಪೂರ್ಣವಾದುದು.